ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ವಾನರರೊಡನೆ ಕುಂಭಕರ್ಣನ ಯುದ್ಧವು, ಅಂಗದನ ಪರಾಜಯವು, ತನ್ನ ಪ್ರಹಾರದಿಂದ ಮೂರ್ಛಿತನಾದ ಸುಗ್ರೀವನನ್ನು ಕುಂಭಕರ್ಣನು ಲಂಕೆಗೆ ಎತ್ತಿಕೊಂಡು ಹೋಗುತ್ತಿರುವಾಗ ರಾಜವೀಧಿಯಲ್ಲಿ ನಡೆಸಿದ ಶೈತ್ಯೋಪಚಾರಗಳಿಂದ ಸುಗ್ರೀವನು ಮೂರ್ಛೆ ತಿಳಿದು ಕುಂಭಕರ್ಣನ ಕಿವಿ ಮೂಗುಗಳನ್ನು ಕಚ್ಚಿ ಹಿಂತಿರುಗಿ ಬಂದು ವಾನರ ಸೈನ್ಯದೊಡನೆ ಸೇರಿದುದು. ಕುಂಭಕರ್ಣನು ಲಜ್ಜಿತನಾಗಿ ಕೋಪದಿಂದ ತಿರುಗಿ ಯುದ್ಧಕ್ಕೆ ಬಂದುದು. ರಾಮ ಕುಂಭಕರ್ಣರ ಯುದ್ಧವು, ಕುಂಭಕರ್ಣನ ವಧವು ಎಂಬ 67ನೆಯ ಸರ್ಗಕ್ಕೆ ಸ್ವಾಗತ. ಮಹಾಕಾಯವುಳ್ಳ ಆ ವಾನರರೆಲ್ಲರೂ ಅಂಗದನ ಮಾತನ್ನು ಕೇಳಿ ಹಿಂತಿರುಗಿ ಸ್ಥಿರ ಮನಸ್ಸಿನಿಂದ ಯುದ್ಧಾಕಾಂಕ್ಷಿಗಳಾಗಿ ನಿಂತರು. ಅಂಗದನು ಮೇಲೆ ಮೇಲೆ ಅವರ ಪೂರ್ವ ಪರಾಕ್ರಮಗಳನ್ನು ಹೊಗಳಿ ಅವರ ವೀರ್ಯವನ್ನು ಕೊಂಡಾಡಿ ಪ್ರೋತ್ಸಾಹವನ್ನು ಹುಟ್ಟಿಸುತ್ತಿದ್ದನು. ಈ ಅಂಗದನ ವಾಕ್ಯವನ್ನು ಕೇಳಿ ಆ ವಾನರರು ಸ್ಥಿರಬುದ್ಧಿಯುಳ್ಳವರಾಗಿ ತಾವು ತಮ್ಮ ವೀರ ಕಾರ್ಯಗಳನ್ನು ಹೇಳಿಕೊಳ್ಳುತ್ತಾ ಯುದ್ಧೋದ್ಯುಕ್ತರಾಗಿದ್ದರು. ಎಲ್ಲರಿಗೂ ಮನಸ್ಸಿನಲ್ಲಿ ಒಂದು ವಿಧವಾದ ಹರ್ಷವು ಉಕ್ಕುತ್ತಿತ್ತು. ಒಬ್ಬೊಬ್ಬರು ತಮ್ಮ ಜೀವದ ಮೇಲೆ ಆಸೆಯನ್ನು ಬಿಟ್ಟು ಮರಣಕ್ಕೂ ಸಿದ್ಧರಾಗಿ ತುಮುಲ ಯುದ್ಧವನ್ನು ಆರಂಭಿಸಿದರು. ಆ ವಾನರರೆಲ್ಲರೂ ವೃಕ್ಷಗಳನ್ನು, ದೊಡ್ಡ ದೊಡ್ಡ ಪರ್ವತ ಶಿಖರಗಳನ್ನು ಎತ್ತಿಕೊಂಡು ಕುಂಭಕರ್ಣನ ಮೇಲೆ ನುಗ್ಗಿದರು. ಇದನ್ನು ನೋಡಿ ವೀರ್ಯವಂತನಾದ ಕುಂಭಕರ್ಣನು ಕೋಪಗೊಂಡು ಗದೆಯನ್ನೆತ್ತಿ ಅಲ್ಲಲ್ಲಿ ವಾನರರನ್ನು ಪ್ರಹರಿಸುತ್ತಾ ಆ ಸೈನ್ಯಗಳನ್ನು ದಿಕ್ಕು ದಿಕ್ಕಿಗೆ ಚದರಿಸಿದನು. ಕುಂಭಕರ್ಣನ ಪ್ರಹಾರದಿಂದ ನೊಂದು ಮೈಮುರಿದ ವಾನರರು ಒಂದೊಂದು ಗದಾ ಪ್ರಹಾರಕ್ಕೂ 700, 800, 1000ದಂತೆ ತಂಡ ತಂಡವಾಗಿ ಸತ್ತು ನೆಲಕ್ಕೆ ಬೀಳುತ್ತಿದ್ದರು. ಕುಂಭಕರ್ಣನು ಮಿತಿಮೀರಿ ಕೋಪಗೊಂಡು ಗರುಡನು ಸರ್ಪಗಳನ್ನು ಭಕ್ಷಿಸುವಂತೆ ಒಂದೊಂದು ಸಲಕ್ಕೆ 8, 10, 16, 20, 30 ಹೀಗೆ ಮೊತ್ತವಾಗಿ ವಾನರರನ್ನು ತೋಳುಗಳಲ್ಲಿ ಸಿಕ್ಕಿಸಿಕೊಂಡು ಒಂದೇ ತುತ್ತಾಗಿ ಭಕ್ಷಿಸುತ್ತಾ ಬಂದನು. ಬಲಾಢ್ಯರಾದ ಕೆಲವು ವಾನರರು ತಮ್ಮ ಮನಸ್ಸಿನಲ್ಲಿ ಬಹಳ ಭಯ ಉಂಟಾಗಿದ್ದರು ಹೇಗೋ ಧೈರ್ಯವನ್ನು ತಂದುಕೊಂಡು ಒಬ್ಬರಿಗೊಬ್ಬರು ಬೆಂಬಲವಾಗಿ ಸೇರಿ ಮರಗಳನ್ನು, ಬೆಟ್ಟಗಳನ್ನು ಹಿಡಿದು ಯುದ್ಧಕ್ಕೆ ಸಿದ್ಧರಾಗಿ ನಿಂತರು. ಇಷ್ಟರಲ್ಲಿ ವಾನರ ಪ್ರಮುಖನಾದ ದ್ವಿವಿಧನೆಂಬುವನು ಒಂದು ದೊಡ್ಡ ಪರ್ವತವನ್ನು ಕಿತ್ತುಕೊಂಡು ಜಲಭಾರದಿಂದ ಕುಗ್ಗಿದ ಮೇಘದಂತೆ ಮುಂದೆ ಹೋಗಿ ಪರ್ವತ ಶಿಖರಾಕಾರವುಳ್ಳ ಕುಂಭಕರ್ಣನನ್ನು ಎದುರಿಸಿದನು. ಮತ್ತು ದ್ವಿವಿಧನು ಕುಂಭಕರ್ಣನ ಮೇಲೆ ಆ ಪರ್ವತವನ್ನು ವೇಗದಿಂದ ಬೀಸಿ ಹೊಡೆಯಲು ಅದು ಗುರಿ ತಪ್ಪಿ ಮಹಾಕಾಯವುಳ್ಳ ಆತನ ಮೈ ಮೇಲೆ ಬಿದ್ದಿತು. ಆ ಪರ್ವತವು ಬಿದ್ದುದರಿಂದ ಸೈನ್ಯದಲ್ಲಿದ್ದ ಕುದುರೆಗಳು, ಆನೆಗಳು, ರಥಗಳು, ಇನ್ನೂ ಅನೇಕ ರಾಕ್ಷಸ ಸೈನ್ಯಗಳು ಚೂರ್ಣವಾದವು. ಇಷ್ಟರಲ್ಲಿಯೇ ದ್ವಿವಿಧನು ಮತ್ತೊಂದು ಪರ್ವತ ಶಿಖರವನ್ನು ತಂದು ಪ್ರಯೋಗಿಸಿದನು. ಈ ಪರ್ವತ ಪ್ರಹಾರದ ವೇಗದಿಂದ ಆ ಯುದ್ಧ ಭೂಮಿಯೆಲ್ಲವೂ ರಕ್ತಮಯವಾಗುವಂತೆ ಅನೇಕ ರಥಾಶ್ವಗಳು, ಅನೇಕ ಸಾರಥಿಗಳು ಚೂರ್ಣೀಭೂತವಾದವು. ಾಗಿ ರಾಕ್ಷಸ ರಥಿಕರೆಲ್ಲರೂ ಭಯಂಕರಗಳಾದ ಸಿಂಹನಾದಗಳನ್ನು ಮಾಡುತ್ತಾ ಕಾಲ ಮೃತ್ಯುವಿನಂತಿರುವ ಕ್ರೂರ ಬಾಣಗಳಿಂದ ಇತ್ತ ವಾನರರ ತಲೆಯನ್ನು ಕತ್ತರಿಸುತ್ತಾ ಬಂದರು. ಮಹಾಕಾಯವುಳ್ಳ ವಾನರರು ಕೂಡ ದೊಡ್ಡ ದೊಡ್ಡ ವೃಕ್ಷಗಳನ್ನು ಕಿತ್ತುಕೊಂಡು ಆ ರಾಕ್ಷಸ ಸೈನ್ಯದಲ್ಲಿದ್ದ ರಥಗಳನ್ನು, ಕುದುರೆಗಳನ್ನು, ಆನೆಗಳನ್ನು, ಪ್ರಧಾನ ರಾಕ್ಷಸರನ್ನು ಬಡಿದು ಕೆಡಹುತ್ತಾ ಬಂದರು. ಅದರಲ್ಲಿ ಹನುಮಂತನು ಆಕಾಶಕ್ಕೆ ಹಾರಿ ಕುಂಭಕರ್ಣನ ತಲೆಯ ಮೇಲೆ ಎಡಬಿಡದೆ ಶಿಲೆಗಳನ್ನು, ವೃಕ್ಷಗಳನ್ನು ವರ್ಷಿಸುತ್ತಿದ್ದನು. ಮಹಾಬಲಾಢ್ಯನಾದ ಕುಂಭಕರ್ಣನಾದರೂ ತನ್ನ ಮೇಲೆ ಬೀಳುತ್ತಿದ್ದ ಆ ಪರ್ವತ ಶಿಖರಗಳನ್ನು, ವೃಕ್ಷ ವರ್ಷವನ್ನು ತನ್ನ ಶೂಲದಿಂದ ಭೇದಿಸಿ ಕೆಡಹುತ್ತಿದ್ದನು. ಆಮೇಲೆ ಕುಂಭಕರ್ಣನು ತನ್ನ ತೀಕ್ಷ್ಣ ಶೂಲವನ್ನು ಹಿಡಿದು ಅದರಿಂದ ತನಗೆದಿರಾಗಿದ್ದ ವಾನರ ಸೈನ್ಯವನ್ನು ತಿವಿದೋಡಿಸುತ್ತಿರಲು ಈ ವಾನರರು ಭಯಪಟ್ಟು ಓಡುವುದನ್ನು ನೋಡಿ ಹನುಮಂತನು ಒಂದು ದೊಡ್ಡ ಪರ್ವತ ಶಿಖರವನ್ನು ಕಿತ್ತುಕೊಂಡು ಕುಂಭಕರ್ಣನನ್ನು ಎದುರಿಸಿ ಅವನ ಮುಂದೆ ನಿಂತನು. ಮತ್ತು ಪರ್ವತಾಕಾರವುಳ್ಳ ಕುಂಭಕರ್ಣನನ್ನು ಆ ಪರ್ವತ ಶಿಖರದಿಂದ ಪ್ರಹರಿಸಿದನು. ಈ ಪ್ರಹಾರದಿಂದ ಕುಂಭಕರ್ಣನ ದೇಹವು ಕದಲಿತು. ಅವನ ಅಂಗಾಂಗಗಳಲ್ಲಿಯೂ ರಕ್ತವು ಕಿತ್ತುಕೊಂಡಿತು. ಅವನ ಮೈಯೆಲ್ಲವೂ ಮೇಧಸ್ಸಿನಿಂದ ತೊಯ್ದು ಹೋಯಿತು. ಇಷ್ಟಾದರೂ
ಕುಂಭಕರ್ಣನು ತನ್ನ ಸಾಹಸವನ್ನು ಬಿಡದೆ ಮಿಂಚಿನಂತೆಯೂ ಜ್ವಾಲೆಯನ್ನು ಕಾರುವ ಪರ್ವತ ಶಿಖರಾಗ್ರದಂತೆಯೂ ದೇದೀಪ್ಯಮಾನವಾದ ತನ್ನ ಶೂಲವನ್ನೆತ್ತಿ ಷಣ್ಮುಖನು ತನ್ನ ಶಕ್ತ್ಯಾಯುಧದಿಂದ ಕ್ರೌಂಚ ಪರ್ವತವನ್ನು ಪ್ರಹರಿಸಿದಂತೆ ಹನುಮಂತನ ಎದೆಗೆ ಗುರಿಯಿಟ್ಟು ಹೊಡೆದನು. ಈ ಶೂಲ ಪ್ರಹಾರಕ್ಕೆ ಹನುಮಂತನ ಹೃದಯವು ಭೇದಿಸಿದಂತಾಯಿತು. ಅವನಿಗೆ ಮೈಮೇಲೆ ಪ್ರಜ್ಞೆಯು ತಪ್ಪಿತು. ಅವನ ಬಾಯಿಂದ ರಕ್ತವು ಕಾರುತ್ತಿತ್ತು. ಈ ಪ್ರಹಾರದಿಂದ ನೊಂದ ಹನುಮಂತನು ಹಳೆಯ ಕಾಲದ ಮೇಘಧ್ವನಿಗೆ ಸಮಾನವಾದ ದೊಡ್ಡ ಧ್ವನಿಯಿಂದ ಕೇಳುವವರಿಗೆ ಭಯವುಂಟಾಗುವಂತೆ ಕೂಗಿದನು. ಹನುಮಂತನು ಹೀಗೆ ಬಹಳವಾಗಿ ನೊಂದುದನ್ನು ನೋಡಿ ಆಗಲೇ ರಾಕ್ಷಸರೆಲ್ಲರೂ ಸಂತೋಷದಿಂದ ಸಿಂಹನಾದ ಮಾಡಿದರು. ಇತ್ತಲಾಗಿ ವಾನರರು ಭಯದಿಂದ ನಡುಗುತ್ತಾ ಆ ಕುಂಭಕರ್ಣನ ಮುಂದೆ ನಿಲ್ಲಲಾರದೆ ದಿಕ್ಕಿಗೆ ಪಲಾಯನ ಮಾಡಿದರು. ಇದನ್ನು ನೋಡಿ ಬಲಾಢ್ಯನಾದ ನೀಲನು ಆ ವಾನರ ಸೈನ್ಯಕ್ಕೆ ಧೈರ್ಯವನ್ನು ಹೇಳಿ ನಿಲ್ಲಿಸಿ ಕುಂಭಕರ್ಣನ ಮೇಲೆ ಒಂದು ದೊಡ್ಡ ಪರ್ವತ ಶಿಖರವನ್ನು ಪ್ರಯೋಗಿಸಿದನು. ಇದನ್ನು ನೋಡಿ ಕುಂಭಕರ್ಣನು ಆ ಪರ್ವತವು ತನ್ನ ಮೇಲೆ ಬೀಳುವಷ್ಟರಲ್ಲಿಯೇ ತನ್ನ ಮುಷ್ಟಿಯಿಂದ ಅದನ್ನು ಭೇದಿಸಲು ಆ ಪ್ರಹಾರದಿಂದ ಪರ್ವತವು ಪುಡಿ ಪುಡಿಯಾಗಿ ಉರಿಯನ್ನು ಕಿಡಿಗಳನ್ನು ಕಾರುತ್ತಾ ನೆಲಕ್ಕೆ ಬಿದ್ದಿತು. ಆಮೇಲೆ ವೃಷಭ, ನೀಲ, ಗವಾಕ್ಷ, ಗಂಧಮಾದನರೆಂಬ 5 ಮಂದಿ ವಾನರ ಸೇನಾಪತಿಗಳು ಒಂದಾಗಿ ಸೇರಿ ಕುಂಭಕರ್ಣನ ಮೇಲೆ ನುಗ್ಗಿದರು. ಮಹಾಬಲಾಢ್ಯರಾದ ಈ 5 ಮಂದಿಯು ತಮ್ಮ ತಮ್ಮ ಬಲಕ್ಕೆ ತಕ್ಕಂತೆ ಬೆಟ್ಟಗಳಿಂದಲೂ ಮರಗಳಿಂದಲೂ ಅಂಗೈಗಳಿಂದಲೂ ಕಾಲುಗಳಿಂದಲೂ ಮುಷ್ಟಿಗಳಿಂದಲೂ ಮಹಾಕಾಯವುಳ್ಳ ಕುಂಭಕರ್ಣನನ್ನು ಸುತ್ತಿ ಮುತ್ತಿ ಹೊಡೆಯುತ್ತಿದ್ದರು. ಇಷ್ಟು ಮಂದಿಯೂ ಸೇರಿ ಏಕಕಾಲದಲ್ಲಿ ಪ್ರಹರಿಸುತ್ತಿದ್ದರು. ಇವರ ಪ್ರಹಾರಗಳೆಲ್ಲವೂ ಆತನಿಗೆ ಕೇವಲ ಸುಖ ಸ್ಪರ್ಶವಾಗಿ ತೋರುತ್ತಿತ್ತೇ ಹೊರತು ಸ್ವಲ್ಪವೂ ನೋವನ್ನು ಉಂಟು ಮಾಡಲಿಲ್ಲ. ಈ ನಡುವೆ ಕುಂಭಕರ್ಣನು ತನ್ನ 2 ತೋಳುಗಳನ್ನು ನೀಡಿ ಋಷಭನೆಂಬ ವಾನರನನ್ನು ಆ ತೋಳುಗಳ ನಡುವೆ ಸಿಕ್ಕಿಸಿಕೊಂಡನು. ಕುಂಭಕರ್ಣನ ತೋಳುಗಳಿಂದ ಪೀಡಿತನಾದ ಆ ಋಷಭನು ಬಾಯಿಂದ ರಕ್ತವನ್ನು ಕಕ್ಕುತ್ತಾ ಕೆಳಗೆ ಬಿದ್ದನು. ಹೀಗೆ ಋಷಭನನ್ನು ನಿಗ್ರಹಿಸಿದ ಮೇಲೆ ಕುಂಭಕರ್ಣನು ಮುಷ್ಟಿಯಿಂದ ಶರಭನನ್ನು ಹೊಡೆದನು. ಹೀಗೆಯೇ ಮೊಣಕಾಲಿನಿಂದ ನೀಲನನ್ನು ಗುದ್ದಿ, ಅಂಗೈಯಿಂದ ಗವಾಕ್ಷನನ್ನು ಅಪ್ಪಳಿಸಿ, ಕಾಲಿನಿಂದ ಗಂಧಮಾದನನನ್ನು ಒದೆದು ಕೆಡಹಿದನು. ಈ ಪ್ರಹಾರಗಳಿಂದ ಆ ವಾನರೋತ್ತಮರು ಒಬ್ಬೊಬ್ಬರು ಪ್ರಜ್ಞೆ ತಪ್ಪಿ ರಕ್ತದಿಂದ ತೊಯ್ದ ಮೈಯುಳ್ಳವರಾಗಿ ಕಡಿದ ಮುತ್ತುಗದ ಮರದಂತೆ ಕೆಳಗೆ ಬಿದ್ದರು. ಹೀಗೆ ಮಹಾತ್ಮರಾದ 5 ಮಂದಿ ವಾನರರು ಕೆಳಗೆ ಬಿದ್ದುದನ್ನು ನೋಡಿ ಕೋಪವನ್ನು ತಡೆಯಲಾರದೆ ಸಾವಿರಾರು ಮಂದಿ ವಾನರರು ಗುಂಪಾಗಿ ಸೇರಿ ಕುಂಭಕರ್ಣನ ಮೇಲೆ ನುಗ್ಗಿದರು. ಪರ್ವತಾಕಾರವುಳ್ಳವರಾಗಿಯೂ ಬಲಾಢ್ಯರಾಗಿಯೂ ಇದ್ದ ಆ ವಾನರ ವೀರರೆಲ್ಲರೂ ಶಿಖರಕ್ಕೆ ಹಾರುವಂತೆ ಕುಂಭಕರ್ಣನ ಮೇಲೆ ಹಾರಿ ಬಿದ್ದು ಕೆಲವರು ಹಲ್ಲುಗಳಿಂದ ಕಡಿದರು, ಕೆಲವರು ಉಗುರುಗಳಿಂದ ಅವನ ಮೈಯನ್ನು ಪರಚಿದರು, ಕೆಲವರು ಮುಷ್ಟಿಗಳಿಂದ ಹೊಡೆದರು, ಕೆಲವರು ಮೊಣಕಾಲುಗಳಿಂದ ಗುದ್ದಿದರು. ಹೀಗೆ ಸಾವಿರಾರು ವಾನರರು ಮೈಮೇಲೆ ಬಿದ್ದು ಪೀಡಿಸುತ್ತಿದ್ದರು. ಪರ್ವತಾಕಾರವುಳ್ಳ ಆ ಕುಂಭಕರ್ಣನು ವೃಕ್ಷಗಳಿಂದ ತುಂಬಿದ ಬೆಟ್ಟದಂತೆ ಸ್ವಲ್ಪ ಮಾತ್ರವೂ ಕದಲದೆ ನಿಂತಿದ್ದನು. ಇಷ್ಟೇ ಅಲ್ಲದೆ ಅವನು ಬಹಳ ಬಲಾಢ್ಯನಾದುದರಿಂದ ಗರುಡನು ಸರ್ಪಗಳನ್ನು ಭಕ್ಷಿಸುವಂತೆ ತನ್ನ ಮೈ ಮೇಲೆ ಬಿದ್ದ ವಾನರರು ಒಬ್ಬೊಬ್ಬನನ್ನು ಭಕ್ಷಿಸುವುದಕ್ಕೆ ಆರಂಭಿಸಿದನು. ಆದರೇನು, ಹೀಗೆ ಕುಂಭಕರ್ಣನು ವಾನರರನ್ನು ಒಬ್ಬೊಬ್ಬರನ್ನಾಗಿ ಹಿಡಿದು ಪಾತಾಳ ಬೆಳೆದಂತಿರುವ ತನ್ನ ಬಾಯಿಗೆ ಹಾಕಿಕೊಳ್ಳುತ್ತಿರುವಾಗಲೇ ಅವರು ಅವನ ಮೂಗಿನ ರಂಧ್ರದಿಂದಲೂ ಕಿವಿಗಳಿಂದಲೂ ಹೊರಗೆ ಬರುತ್ತಿದ್ದರು. ಕುಂಭಕರ್ಣನಾದರೂ ತನ್ನ ಬಾಯಿಗೆ ಬಿದ್ದ ವಾನರರು ಕ್ಷಣ ಮಾತ್ರದಲ್ಲಿ ಹೊರಗೆ ಬರುವುದನ್ನು ನೋಡಿ ಮತ್ತಷ್ಟು ಕೋಪ ಭರಿತನಾಗಿ ಆಯಾ ವಾನರರು ಕೈಗೆ ಸಿಕ್ಕಿದೊಡನೆಯೇ ಅವರನ್ನು ಕೊಂದು ಭಕ್ಷಿಸುವುದಕ್ಕೆ ತೊಡಗಿದನು. ಹೀಗೆ ಕುಂಭಕರ್ಣನು ಪ್ರಳಯ ಕಾಲಾಗ್ನಿಯಂತೆ ರೌದ್ರಾಕಾರವುಳ್ಳವನಾಗಿ ಕೋಪದಿಂದ ಮೈ ತಿಳಿಯದೆ ಆ ವಾನರ ಸೈನ್ಯ ಮಧ್ಯದಲ್ಲಿ ಸುತ್ತುತ್ತಾ ಆ ರಣಭೂಮಿಯೆಲ್ಲವೂ ಕಪಿಗಳ ರಕ್ತ ಮಾಂಸದಿಂದಲೇ ಮುಚ್ಚಿ ಹೋಗುವಂತೆ ಮಾಡಿದನು. ವಜ್ರಧಾರಿಯಾದ ದೇವೇಂದ್ರನಂತೆಯೂ ಪಾಶಹಸ್ತನಾದ ಯಮನಂತೆಯೂ ಆ ಕುಂಭಕರ್ಣನು ಶೂಲಪಾಣಿಯಾಗಿ ಯುದ್ಧರಂಗದಲ್ಲಿ ಬೆಳಗುತ್ತಿದ್ದನು. ಬೇಸಗೆಯಲ್ಲಿ ಕಾಡು ಗಿಚ್ಚು ಒಣಗಿದ ಕಾಡನ್ನು ದಹಿಸುವಂತೆ ಕುಂಭಕರ್ಣನು ಕ್ಷಣ ಮಾತ್ರದಲ್ಲಿ ಅನೇಕರನ್ನು ದಹಿಸಿಬಿಟ್ಟನು. ಹೀಗೆ ಕುಂಭಕರ್ಣನ ಪ್ರಹಾರದಿಂದ ಅನೇಕ ವಾನರ ಸೈನ್ಯಗಳು ಹತವಾದವು.
ಇದರಿಂದ ಆ ವಾನರರೆಲ್ಲರೂ ಚದುರಿ ಅನಾಥರಾಗಿ ಭಯದಿಂದ ಕೊರಗುತ್ತಾ ದೀನ ಸ್ವರದಿಂದ ಕೂಗುವುದಕ್ಕೆ ತೊಡಗಿದರು. ಕುಂಭಕರ್ಣನ ಪ್ರಹಾರವನ್ನು ತಡೆಯಲಾರದೆ ಅನೇಕ ವಾನರರು ರಾಮನ ಬಳಿಗೆ ಬಂದು ಅವನಲ್ಲಿ ಮೊರೆಹೊಕ್ಕರು. ಹೀಗೆ ವಾನರರಿಗುಂಟಾದ ಭಂಗವನ್ನು ನೋಡಿ ವಾಲಿಪುತ್ರನಾದ ಅಂಗದನು ತಾನೇ ವೇಗದಿಂದ ಮುಂದೆ ಹೋಗಿ ಕುಂಭಕರ್ಣನನ್ನು ಎದುರಿಸಿದನು. ಆ ಅಂಗದನು ಒಂದು ದೊಡ್ಡ ಪರ್ವತ ಶಿಖರವನ್ನು ಕೈಗೆತ್ತಿಕೊಂಡು ಕುಂಭಕರ್ಣನ ಸುತ್ತಲೂ ನಿಂತಿದ್ದ ಸಮಸ್ತ ರಾಕ್ಷಸರನ್ನು ತನ್ನ ಸಿಂಹನಾದದಿಂದಲೇ ಹೆದರಿಸುತ್ತಾ ಮುಂದೆ ನುಗ್ಗಿ ತಾನು ತಂದಿದ್ದ ಪರ್ವತ ಶಿಖರವನ್ನು ಕುಂಭಕರ್ಣನ ನಡು ನೆತ್ತಿಗೆ ಗುರಿಯಿಟ್ಟು ಬೀಸಿದನು. ಈ ಪರ್ವತವು ತಲೆಯ ಮೇಲೆ ಬಿದ್ದೊಡನೆ ಕುಂಭಕರ್ಣನಿಗೆ ಸಹಿಸಲಾರದ ಕೋಪ ಉಂಟಾಯಿತು. ಅವನು ತನ್ನ ಸಿಂಹನಾದದಿಂದಲೇ ಸಮಸ್ತ ವಾನರರನ್ನು ಹೆದರಿಸುತ್ತಾ ವಾಲಿಪುತ್ರನಾದ ಅಂಗದನಿಗೆ ಇದಿರಾಗಿ ಬಂದು ಕೋಪದಿಂದ ಆ ಅಂಗದನ ಮೇಲೆ ಶೂಲವನ್ನು ಬೀಸಿದನು. ಅಂಗದನಾದರೂ ಯುದ್ಧ ಮಾರ್ಗದಲ್ಲಿ ಬಹಳ ನಿಪುಣನಾಗಿಯೂ ಬಲಾಢ್ಯನಾಗಿಯೂ ಇದ್ದುದರಿಂದ ಆ ಕುಂಭಕರ್ಣನು ತನ್ನ ಮೇಲೆ ಬೀಸುವ ಸಂಚನ್ನು ಮೊದಲೇ ತಿಳಿದುಕೊಂಡು ತನ್ನ ದೇಹಲಾಘವದಿಂದ ಆ ಶೂಲ ಪ್ರಹಾರವನ್ನು ತಪ್ಪಿಸಿಕೊಂಡುದಲ್ಲದೆ ತನ್ನೇ ಮೇಲೆ ಹಾರಿ ಬಂದು ತನ್ನ ಅಂಗೈಯಿಂದ ಕುಂಭಕರ್ಣನ ಎದೆಯನ್ನು ಅಪ್ಪಳಿಸಿದನು. ಕುಂಭಕರ್ಣನು ಬೆಟ್ಟದಂತೆ ಮಹಾಕಾಯವುಳ್ಳವನಾದರೂ ಈ ತಲಪ್ರಹಾರದಿಂದ ಪ್ರಜ್ಞೆ ತಪ್ಪಿದಂತಾದನು. ಆದರೆ ಆ ರಾಕ್ಷಸನು ಬಹಳ ಬಲಾಢ್ಯನಾದುದರಿಂದ ಒಡನೆಯೇ ಚೇತರಿಸಿಕೊಂಡು ತನ್ನ ಮುಷ್ಟಿಯನ್ನು ತಿರುಗಿಸಿ ಹಿಡಿದು ಅಂಗೈಯಿಂದ ಅಂಗದನನ್ನು ಅಪ್ಪಳಿಸಿ ಹೊಡೆದನು. ಈ ಪ್ರಹಾರವನ್ನು ತಡೆಯಲಾರದೆ ಅಂಗದನು ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದೊಡನೆ ಕುಂಭಕರ್ಣನು ಶೂಲವನ್ನೆತ್ತಿಕೊಂಡು ಸುಗ್ರೀವನಿಗೆ ಇದಿರಾಗಿ ಹೋದನು. ಆಗ ಕಪಿರಾಜನಾದ ಸುಗ್ರೀವನು ಮಹಾಬಲವುಳ್ಳ ಕುಂಭಕರ್ಣನು ತನಗೆ ಇದಿರಾಗಿ ಬರುವುದನ್ನು ನೋಡಿ ಯುದ್ಧೋತ್ಸಾಹದಿಂದ ಥಟ್ಟನೆ ಹಾರಿ ಒಂದು ಪರ್ವತ ಶಿಖರವನ್ನು ಕಿತ್ತು ತಂದು ಗಿಡಗಿಡನೆ ತಿರುಗಿಸುತ್ತಾ ಕುಂಭಕರ್ಣನನ್ನು ಎದುರಿಸಿ ಹೋದನು. ಇದನ್ನು ನೋಡಿ ಕುಂಭಕರ್ಣನು ವಿಕೃತವಾದ ಸರ್ವಾವಯವವುಳ್ಳವನಾಗಿ ಸುಗ್ರೀವನೆದುರಿಗೆ ಬಂದು ನಿಂತನು. ಅನೇಕ ವಾನರರನ್ನು ಭಕ್ಷಿಸಿ ಆ ವಾನರರ ರಕ್ತದಿಂದ ತೊಯ್ದ ಮೈಯುಳ್ಳ ಕುಂಭಕರ್ಣನು ಮುಂದೆ ಬಂದು ನಿಂತುದನ್ನು ನೋಡಿ ಸುಗ್ರೀವನು ಅವನನ್ನು ಕುರಿತು, ಎಲೆ ಕುಂಭಕರ್ಣ, ನೀನಾದರೂ ಇದುವರೆಗೆ ಅನೇಕ ವಾನರ ವೀರರನ್ನು ಕೊಂದು ಬೇರೆಯವರಿಗೆ ಸಾಧ್ಯವಲ್ಲದ ಕಾರ್ಯವನ್ನು ನಡೆಸಿದೆ. ಎಷ್ಟೋ ವಾನರ ಸೈನ್ಯವನ್ನು ಭಕ್ಷಿಸಿದೆ. ಇದರಿಂದ ದೊಡ್ಡ ಕೀರ್ತಿಯನ್ನು ಪಡೆದೆ. ಎಲೆ ರಾಕ್ಷಸ, ಆ ವಾನರ ಸಮೂಹವನ್ನು ಬಿಡು. ವೀರನಾದ ನಿನಗೆ ಆ ಕ್ಷುದ್ರ ಕಪಿಗಳೊಡನೆ ಹೋರಾಟಬೇಕೆ? ಇದು ಇಲ್ಲಿ ಬಾ. ಈಗ ನಾನು ಈ ಪರ್ವತವನ್ನು ನಿನ್ನ ಮೇಲೆ ಪ್ರಯೋಗಿಸುವೆನು. ಇದೊಂದು ಪ್ರಹಾರವನ್ನು ಸಹಿಸು ಎಂದನು. ಹೀಗೆ ವಾನರ ರಾಜನಾದ ಸುಗ್ರೀವನು ತನ್ನ ಶಕ್ತಿಗೂ ಧೈರ್ಯಕ್ಕೂ ತಕ್ಕಂತೆ ಹೇಳಿದ ಮಾತನ್ನು ಕೇಳಿ ರಾಕ್ಷಸ ಸಿಂಹನಾದ ಕುಂಭಕರ್ಣನು ಅವನನ್ನು ಕುರಿತು, ಎಲೆ ವಾನರ, ನೀನು ಬ್ರಹ್ಮದೇವನ ಮೊಮ್ಮಗನೆಂದು ಬ್ರಹ್ಮಪುತ್ರನಾದ ವೃಕ್ಷರಜಸ್ಸಿಗೆ ಹುಟ್ಟಿದವನೆಂದು ಬಹಳ ಪ್ರಖ್ಯಾತನಾದ ಪರಾಕ್ರಮ ಸಂಪತ್ತುಳ್ಳವನೆಂದು ನಾನು ಮೊದಲೇ ಚೆನ್ನಾಗಿ ಬಲ್ಲೆನು. ನೀನೇಕೆ ಹೀಗೆ ಗರ್ಜಿಸುವೆ ಎಂದನು. ಈ ಮಾತನ್ನು ಕೇಳಿದೊಡನೆ ಸುಗ್ರೀವನು ಇಂದ್ರನ ವಜ್ರಾಯುಧಕ್ಕೂ ಸಿಡಿಲಿಗೂ ಸಮಾನವಾದ ಆ ಪರ್ವತವನ್ನು ಗಿರಗಿರನೆ ತಿರುಗಿಸಿ ಕುಂಭಕರ್ಣನ ಎದೆಗೆ ಗುರಿಯಿಟ್ಟು ಪ್ರಯೋಗಿಸಿದನು. ಆ ಪರ್ವತ ಮಹಾಶಿಖರವು ಕೂಡ ಕುಂಭಕರ್ಣನ ಎದೆಗೆ ತಗುಲಿದೊಡನೆ ಚೂರ್ಣವಾಗಿ ಬಿದ್ದಿತು. ಇದನ್ನು ನೋಡಿ ವಾನರರೆಲ್ಲರೂ ವಿಷಾದವನ್ನು ಹೊಂದಿದರು. ರಾಕ್ಷಸ ಸೈನಿಕರೆಲ್ಲರೂ ಸಂತೋಷದಿಂದ ಸಿಂಹನಾದ ಮಾಡಿದರು. ಈ ಪರ್ವತ ಪ್ರಹಾರದಿಂದ ಕುಂಭಕರ್ಣನಿಗೆ ಮತ್ತಷ್ಟು ಕೋಪವು ಹೆಚ್ಚಿತು. ಈ ಕೋಪದಿಂದ ಅವನು ದೊಡ್ಡದಾಗಿ ಬಾಯಿ ತೆರೆದು ಕೂಗುತ್ತಾ ಮಿಂಚಿನಂತೆ ಹೊಳೆಯುತ್ತಿದ್ದ ಶೂಲವನ್ನು ಗಿರಗಿರನೆ ತಿರುಗಿಸಿ ಸುಗ್ರೀವನನ್ನು ಆ ಒಂದೇ ಪ್ರಹಾರಕ್ಕೆ ಕೊಂದು ಬಿಡಬೇಕೆಂದು ಅವನ ಮೇಲೆ ಪ್ರಯೋಗಿಸಿದನು. ಇದನ್ನು ನೋಡುತ್ತಿದ್ದ ಹನುಮಂತನು ಆ ಕ್ಷಣವೇ ಮುಂದೆ ಬಂದು ಕುಂಭಕರ್ಣನು ಶಕ್ತಿ ಮೀರಿ ಬೀಸಿದ ಬಂಗಾರದ ಕಟ್ಟುಳ್ಳ ಆ ತೀಕ್ಷ್ಣ ಶೂಲವು ಸುಗ್ರೀವನ ಮೇಲೆ ಬೀಳದಂತೆ ಅದಕ್ಕಡ್ಡಲಾಗಿ ಹಾರಿ ನಿಂತು ತನ್ನ ಎರಡೂ ಕೈಗಳಿಂದಲೂ ಅದನ್ನು ಆತುಕೊಂಡನು. ಮತ್ತು ವಾನರ ಶ್ರೇಷ್ಠನಾದ ಆ ಹನುಮಂತನು ವೀರ್ಯೋತ್ಸಾಹದಿಂದ ಕೊತ್ತ ಸಹಸ್ರ ಭಾರದ ತೂಕವುಳ್ಳ ಆ ಉಕ್ಕಿನ ಶೂಲವನ್ನು ತನ್ನ ಮೊಣಕಾಲುಗಳಲ್ಲಿ ಮೆಟ್ಟಿ ಮುರಿದು ಹಾಕಿದನು. ಈ ಹನುಮಂತನ ಮಹಾ ಸಾಹಸವನ್ನು ನೋಡಿ ಸಮಸ್ತ ವಾನರ ಸೈನ್ಯವು ಸಂತೋಷದಿಂದ ಬೊಬ್ಬೆ ಹಾಕಿತು. ನಾನಾ ಕಡೆಗಳಿಂದಲೂ ವಾನರರು ಓಡಿ ಬಂದರು. ಎಲ್ಲರೂ ಪರಮ ಸಂತೋಷದಿಂದ ಸಿಂಹನಾದ ಮಾಡಿದರು.
ಆ ಶೂಲವು ಹಾಗಾದುದನ್ನು ನೋಡಿ ಒಬ್ಬೊಬ್ಬರು ಆಂಜನೇಯನನ್ನು ಗೌರವಿಸಿ ಪೂಜಿಸುತ್ತಿದ್ದರು. ಇಷ್ಟರಲ್ಲಿ ಅತ್ತಲಾಗಿ ಕುಂಭಕರ್ಣನು ತನ್ನ ಶೂಲವು ಆಂಜನೇಯನಿಂದ ಭಗ್ನವಾದುದನ್ನು ನೋಡಿ ತಡೆಯಲಾರದ ಕೋಪವನ್ನು ಹೊಂದಿ ಲಂಕಾ ಮಲಯ ಪರ್ವತದ ಮೇಲಿನ ಒಂದು ಶಿಖರವನ್ನು ಕಿತ್ತುಕೊಂಡು ಸುಗ್ರೀವನಿಗೆದಿರಾಗಿ ಬಂದು ಅದನ್ನು ಅವನ ಮೇಲೆ ಬೀಸಿದನು. ಆ ಶಿಖರವು ಮೇಲೆ ಬಿದ್ದೊಡನೆ ಸುಗ್ರೀವನು ಅದರ ಪ್ರಹಾರದಿಂದ ಮೂರ್ಛಿತನಾಗಿ ನೆಲಕ್ಕೆ ಬಿದ್ದನು. ಸುಗ್ರೀವನು ಪ್ರಜ್ಞೆ ತಪ್ಪಿ ಬಿದ್ದುದನ್ನು ನೋಡಿ ರಾಕ್ಷಸರೆಲ್ಲರೂ ಸಂತೋಷದಿಂದ ಸಿಂಹನಾದ ಮಾಡಿದರು. ವಾನರರು ದುಃಖಪಡುತ್ತಿದ್ದರು. ಇಷ್ಟರಲ್ಲಿ ಕುಂಭಕರ್ಣನು ತನ್ನ ಪ್ರಹಾರದಿಂದ ಮೈಮರೆತು ಬಿದ್ದಿದ್ದ ಸುಗ್ರೀವನ ಬಳಿಗೆ ಬಂದು ಬಿರುಗಾಳಿಯು ಆಕಾಶದಲ್ಲಿ ಮೇಘಗಳನ್ನು ಸಾಗಿಸಿಕೊಂಡು ಹೋಗುವಂತೆ ವೇಗದಿಂದ ಆ ಸುಗ್ರೀವನನ್ನೆತ್ತಿಕೊಂಡು ಹೊರಟನು. ಮೇರು ಪರ್ವತದಂತೆ ಮಹಾ ಆಕಾರವುಳ್ಳ ಆ ಕುಂಭಕರ್ಣನು ಮೇಘದಂತಿದ್ದ ಆ ಸುಗ್ರೀವನನ್ನೆತ್ತಿಕೊಂಡು ಹೋಗುವಾಗ ದೊಡ್ಡ ಶಿಖರದಿಂದ ಶೋಭಿಸುವ ಮಹಾ ಮೇರುವಿನಂತೆಯೇ ಕಾಣುತ್ತಿದ್ದನು. ಹೀಗೆ ವೀರನಾದ ಕುಂಭಕರ್ಣನು ಸುಗ್ರೀವನನ್ನೆತ್ತಿಕೊಂಡು ಹೋಗುವಾಗ ಆ ರಣರಂಗದಲ್ಲಿ ರಾಕ್ಷಸ ವೀರರೆಲ್ಲರೂ ಸಂತೋಷದಿಂದ ಆತನನ್ನು ನಾನಾ ವಿಧವಾಗಿ ಹೊಗಳುತ್ತಿದ್ದರು. ಸುಗ್ರೀವನು ಕುಂಭಕರ್ಣನ ಕೈಗೆ ಸಿಕ್ಕಿ ಬಿದ್ದುದನ್ನು ನೋಡಿ ಆಕಾಶದಲ್ಲಿದ್ದ ದೇವತೆಗಳೆಲ್ಲರೂ ಭಯಾಶ್ಚರ್ಯಗಳಿಂದ ಹಾಹಾಕಾರಗಳನ್ನು ಮಾಡುತ್ತಿದ್ದರು. ಕುಂಭಕರ್ಣನು ಇವೆಲ್ಲವನ್ನು ಕೇಳುತ್ತಾ ದೇವೇಂದ್ರ ಸಮಾನನಾದ ಆ ವಾನರ ರಾಜನನ್ನು ತಾನು ಕೈಯಲ್ಲಿ ಹಿಡಿದಿದ್ದ ಹಾಗೆಯೇ ಮುಂದೆ ಮುಂದೆ ಸಾಗಿ ತನ್ನಲ್ಲಿ ತಾನು, ಭಲೆ, ಇನ್ನು ನಮ್ಮ ಕಾರ್ಯವಾಯಿತು. ವಾನರರಿಗೆ ಪ್ರಧಾನ ರಾಜನಾದ ಈತನನ್ನು ಲಂಕೆಗೆ ಸಾಗಿಸಿಬಿಟ್ಟರೆ ರಾಮ ಲಕ್ಷ್ಮಣರೊಡಗೂಡಿದ ಈ ಸಮಸ್ತ ವಾನರ ಸೈನ್ಯವನ್ನು ಹಿಡಿದಂತೆಯೇ ಆಗುವುದು ಎಂದು ತನ್ನಲ್ಲಿ ತಾನೇ ಸಂತೋಷದಿಂದ ಉಕ್ಕುತ್ತಿದ್ದನು. ಇತ್ತಲಾಗಿ ವಾನರ ಸೈನ್ಯವೆಲ್ಲವೂ ಭಯದಿಂದ ಚದುರುತ್ತಿತ್ತು. ಹೀಗೆ ಸುಗ್ರೀವನು ಕುಂಭಕರ್ಣನ ಕೈಗೆ ಸಿಕ್ಕಿಬಿದ್ದುದನ್ನು, ಇತ್ತಲಾಗಿ ವಾನರ ಸೈನ್ಯವು ಭಯದಿಂದ ಪಲಾಯನ ಮಾಡುವುದನ್ನು ವಾಯುಪುತ್ರನಾದ ಹನುಮಂತನು ನೋಡಿದನು. ಆ ಹನುಮಂತನು ಬಹಳ ಬಲವಂತನಾದುದರಿಂದ ಆಗ ತನ್ನಲ್ಲಿ ತಾನು, ಆಹಾ, ಸುಗ್ರೀವನು ರಾಕ್ಷಸನ ಕೈಗೆ ಸಿಕ್ಕಿಬಿಟ್ಟನು. ವಾನರ ರಾಜನಾದ ಸುಗ್ರೀವನಿಗೆ ಈ ಅವಸ್ಥೆಯುಂಟಾದ ಮೇಲೆ ಇನ್ನು ನಮ್ಮ ಪಾಡೇನು? ಈಗ ನಾನು ಮಾಡಬೇಕಾದುದೇನು? ಆದರೇನು, ಇರಲಿ, ಈ ಕಾಲಕ್ಕೆ ಹೇಗೆ ಮಾಡುವುದು ನ್ಯಾಯವೋ ಹಾಗೆಯೇ ಮಾಡುವೆನು. ಈಗಲೇ ನನ್ನ ದೇಹವನ್ನು ಪರ್ವತಾಕಾರವಾಗಿ ಬೆಳೆಸಿ ಈ ರಾಕ್ಷಸನನ್ನು ನಾಶ ಮಾಡುವೆನು. ನಾನು ಈ ಯುದ್ಧದಲ್ಲಿಯೇ ಮಹಾಬಲಾಢ್ಯನಾದ ಕುಂಭಕರ್ಣನನ್ನು ನನ್ನ ಮುಷ್ಟಿಯಿಂದ ಹೊಡೆದು ಅವನ ದೇಹವನ್ನು ನಜ್ಜುಗುಜ್ಜಾಗಿ ಮಾಡಿ ಅವನ ಪ್ರಾಣವನ್ನು ನೀಗಿಸಿ ನಮ್ಮ ಪ್ರಭುವಾದ ಈ ಸುಗ್ರೀವನನ್ನು ಬಿಡಿಸಿಕೊಂಡು ಬಂದ ಹೊರತು ಈ ಸಮಸ್ತ ವಾನರರಿಗೂ ಸಂತೋಷವನ್ನು ಹುಟ್ಟಿಸುವುದಕ್ಕೆ ಬೇರೆ ದಾರಿಯಿಲ್ಲ. ಹಾಗೆಯೇ ಮಾಡುವೆನು. ಅಥವಾ ನಮ್ಮ ಪ್ರಭುವಾದ ಈ ಸುಗ್ರೀವನನ್ನು ದೇವದಾನವ ಪನ್ನಗರಲ್ಲಿ ಯಾರೋ ಹಿಡಿದುಕೊಂಡು ಹೋದರೂ ಅವನು ತಾನಾಗಿಯೇ ತಪ್ಪಿಸಿಕೊಂಡು ಬರುವುದಕ್ಕೂ ಸಮರ್ಥನು. ಆದರೆ ಪ್ರಕೃತದಲ್ಲಿ ಕುಂಭಕರ್ಣನು ಪ್ರಯೋಗಿಸಿದ ಪರ್ವತ ಶಿಖರದ ಪ್ರಹಾರದಿಂದ ಈ ಸುಗ್ರೀವನು ಬಹಳವಾಗಿ ನೊಂದು ಮೈಮೇಲೆ ಪ್ರಜ್ಞೆಯಿಲ್ಲದಿರುವನೆಂದು ತೋರುವುದು. ಹಾಗಿಲ್ಲದ ಪಕ್ಷದಲ್ಲಿ ಅವನು ಇಷ್ಟರಲ್ಲಿ ತಾನಾಗಿಯೇ ಬಿಡಿಸಿಕೊಂಡು ಬರುತ್ತಿದ್ದನು. ಈಗಲೂ ಚಿಂತೆಯಿಲ್ಲ. ಇನ್ನು ಮುಹೂರ್ತ ಕಾಲದೊಳಗಾಗಿಯೇ ಈತನು ಚೇತರಿಸಿಕೊಂಡು ತನಗೂ ತನ್ನ ಕಡೆಯ ವಾನರರಿಗೂ ಕ್ಷೇಮವನ್ನು ತರುವುದರಲ್ಲಿ ಸಂದೇಹವಿಲ್ಲ. ಅಥವಾ ಈಗ ನಾನೇ ಹೋಗಿ ಅವನನ್ನು ಬಿಡಿಸಿ ಕರೆತರಬಹುದು. ಆದರೆ ಅದು ನ್ಯಾಯವಲ್ಲ. ಈಗ ನಾನು ನನ್ನ ಪರಾಕ್ರಮದಿಂದ ಸುಗ್ರೀವನನ್ನು ಬಿಡಿಸಿದ ಪಕ್ಷದಲ್ಲಿ ಮಹಾಪರಾಕ್ರಮಿಯಾದ ಅವನ ಮನಸ್ಸಿಗೆ ಅಸಮಾಧಾನ ಉಂಟಾಗುವುದು, ಅವನ ಕೀರ್ತಿಯು ಕೆಡುವುದು. ಆದುದರಿಂದ ನಾನು ಇನ್ನೂ ಸ್ವಲ್ಪ ಕಾಲದವರೆಗೆ ನಿರೀಕ್ಷಿಸಿ ನೋಡುವೆನು. ಈ ಸುಗ್ರೀವನು ತಾನಾಗಿ ತನ್ನ ಪರಾಕ್ರಮವನ್ನು ಪ್ರಯೋಗಿಸುವವರೆಗೂ ಕಾದಿರುವೆನು. ಅಷ್ಟರೊಳಗಾಗಿ ಇತ್ತಲಾಗಿ ಭಯದಿಂದ ಚದುರುತ್ತಿರುವ ವಾನರ ಸೈನ್ಯವನ್ನು ಸಮಾಧಾನಪಡಿಸುತ್ತಿರುವೆನು ಎಂದು ನಿಶ್ಚಯಿಸಿಕೊಂಡನು. ವಾಯುಪುತ್ರನಾದ ಹನುಮಂತನು ಹೀಗೆಂದು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡನು. ಇಷ್ಟರಲ್ಲಿ ಅತ್ತಲಾಗಿ ಕುಂಭಕರ್ಣನು ಅತ್ತಿತ್ತ ಹೊರಳಾಡುತ್ತಿದ್ದ ಸುಗ್ರೀವನನ್ನು ದೃಢವಾಗಿ ತೋಳುಗಳಿಂದ ಹಿಡಿದು ಎತ್ತಿಕೊಂಡು ಹೋಗುತ್ತಿದ್ದನು. ಇವನು ಹೋಗುವ ದಾರಿಯಲ್ಲಿ ಉಪ್ಪರಿಗೆಗಳ ಮೇಲೆಯೂ ಪರ್ಯಾಗ್ರಹಗಳಲ್ಲಿಯೂ ಗೋಪುರ ದ್ವಾರಗಳಲ್ಲಿಯೂ ಇದ್ದ ಅನೇಕ ರಾಕ್ಷಸರು ಇವನ ಮೇಲೆ ಸಂತೋಷದಿಂದ ಪುಷ್ಪ ವರ್ಷವನ್ನು ಕರೆಯುತ್ತಿದ್ದರು.
ಹೀಗೆ ಮಹಾವೈಭವದಿಂದ ನಾನಾ ವಿಧವಾಗಿ ಕುಂಭಕರ್ಣನನ್ನು ಉಪಚರಿಸುವುದಕ್ಕೆ ತೊಡಗಿ ಕುಂಭಕರ್ಣನ ಮೇಲೆ ಲಾಜಗಳನ್ನು ಸುಗಂಧದ ನೀರನ್ನು ಚೆಲ್ಲುತ್ತಿದ್ದರು. ಇವನು ಬರುವ ಪುರಮಾರ್ಗಗಳನ್ನು ಸುಗಂಧ ಶೀತಲವಾದ ನೀರಿನಿಂದ ತಂಪೇರಿಸುತ್ತಿದ್ದರು. ಈ ಶೈತ್ಯೋಪಚಾರಗಳಿಂದ ಸುಗ್ರೀವನಿಗೆ ಮೆಲ್ಲ ಮೆಲ್ಲಗೆ ಮೂರ್ಛೆಯು ತಿಳಿಯಿತು. ಮಹಾಧೀರನಾದ ಸುಗ್ರೀವನು ಬಹಳ ಪ್ರಯತ್ನದಿಂದ ಪ್ರಜ್ಞೆ ಹೊಂದಿ ಆ ಕುಂಭಕರ್ಣನ ಎದೆಯಲ್ಲಿ ಇದ್ದಂತೆಯೇ ಲಂಕಾಪುರದ ರಾಜಮಾರ್ಗಗಳ ಸೊಗಸನ್ನು ನೋಡುತ್ತಾ ಬಂದನು. ಕೊನೆಗೆ ಆ ಸುಗ್ರೀವನು ತನ್ನಲ್ಲಿ ತಾನು, ನಾನಾದರೂ ಈಗ ಈ ರಾಕ್ಷಸನ ಕೈಗೆ ಸಿಕ್ಕಿ ಬಿದ್ದಿರುವೆನು, ಈಗಲೇ ಇದಕ್ಕೆ ತಕ್ಕ ಪ್ರತೀಕಾರವನ್ನು ಮಾಡಿ ತಪ್ಪಿಸಿಕೊಂಡು ಹೋಗಬೇಕು. ಇದಕ್ಕೆ ಉಪಾಯವೇನು? ಇರಲಿ, ಈಗ ಯಾವ ಕಾರ್ಯ ಮಾಡಿದರೆ ನಮ್ಮ ಸಮಸ್ತ ವಾನರರಿಗೂ ಹಿತವಾಗಿಯೂ ಇಷ್ಟವಾಗಿಯೂ ಇರುವುದೋ ಅದರಂತೆಯೇ ಏನಾದರೂ ಒಂದು ಉಪಾಯವನ್ನು ಮಾಡುವೆನು ಎಂದು ನಿಶ್ಚಯಿಸಿದನು. ಹೀಗೆ ಆಲೋಚಿಸುತ್ತಿದ್ದ ಹಾಗೆಯೇ ಆ ಸುಗ್ರೀವನು ತನ್ನ ತೀಕ್ಷ್ಣವಾದ ಕೈಯುಗುರುಗಳಿಂದ ತಟ್ಟನೆ ಆ ರಾಕ್ಷಸನ ಕಿವಿಗಳೆರಡನ್ನು ಪರಚಿ ಹಲ್ಲುಗಳಿಂದ ಅವನ ಮೂಗನ್ನು ಕಡಿದು ತನ್ನ ಎರಡೂ ಕಾಲುಗಳಿಂದಲೂ ಆ ರಾಕ್ಷಸನ ಕೆನ್ನೆ, ತೋಳು, ಹಳ್ಳೆ ಮುಂತಾದ ಪಾರ್ಶ್ವಾವಯವಗಳನ್ನು ಉದ್ದಕ್ಕೆ ಗೀರಿ ಗಾಯ ಮಾಡಿದನು. ಹೀಗೆ ಕುಂಭಕರ್ಣನಿಗೆ ಕಿವಿ ಮೂಗುಗಳು ಹರಿದು ಪಾರ್ಶ್ವಗಳಲ್ಲಿ ರಕ್ತವು ಕಿತ್ತುಕೊಳ್ಳಲು ಅವನಿಗೆ ತಡೆಯಲಾರದ ಕೋಪ ಉಂಟಾಯಿತು. ಆ ಕೋಪದಿಂದ ಸುಗ್ರೀವನನ್ನು ಗಿರಗಿರನೆ ತಿರುಗಿಸಿ ನೆಲಕ್ಕೆ ಬಡಿದು ಕುಕ್ಕಿದನು. ಹೀಗೆ ಕುಂಭಕರ್ಣನು ನೆಲಕ್ಕೆ ಬಡಿದು ಕುಕ್ಕಿದರು. ರಾಕ್ಷಸರು ಸುತ್ತಲೂ ಸೇರಿ ಹೊಡೆಯುತ್ತಿದ್ದರು. ಸುಗ್ರೀವನು ಒಂದಕ್ಕೂ ಲಕ್ಷ್ಯ ಮಾಡದೆ ಪುಟಹಾರಿ ಅಂತರಿಕ್ಷಕ್ಕೆ ನೆಗೆದು ಹಿಂತಿರುಗಿ ರಾಮನ ಬಳಿಗೆ ಬಂದು ಸೇರಿದನು. ಇತ್ತಲಾಗಿ ಕುಂಭಕರ್ಣನು ಕಿವಿ ಮೂಗು ಹರಿದು ದೇಹದಿಂದ ರಕ್ತವನ್ನು ಕಾರುತ್ತಾ ಗಿರಿ ನದಿಗಳ ಪ್ರವಾಹದಿಂದ ಕೂಡಿದ ಪರ್ವತದಂತೆ ಕಾಣುತ್ತಿದ್ದನು. ಕುಂಭಕರ್ಣನು ಮಹಾಪರಾಕ್ರಮವುಳ್ಳವನಾದುದರಿಂದ ತನ್ನ ಅಂಗಾಂಗಗಳಲ್ಲಿಯೂ ರಕ್ತವು ಸುರಿಯುತ್ತಿರುವಾಗಲೂ ಆ ನೋವನ್ನು ಲಕ್ಷ್ಯ ಮಾಡದೆ ಹಿಂತಿರುಗಿ ಹಾಗೆಯೇ ಯುದ್ಧರಂಗಕ್ಕೆ ಬಂದು ಯುದ್ಧವನ್ನು ನಡೆಸಬೇಕೆಂದು ನಿಶ್ಚಯಿಸಿಕೊಂಡನು. ಗಾಡಿಗೆಯ ರಾಶಿಯಂತೆ ಕಪ್ಪು ಮೈಯುಳ್ಳ ಆ ಕುಂಭಕರ್ಣನು ಕೋಪದಿಂದ ಕೆಂಪೇರಿದ ಮುಖವುಳ್ಳವನಾಗಿ ಸರ್ವಾಂಗಗಳಲ್ಲಿಯೂ ರಕ್ತವನ್ನು ಕಾರುತ್ತಾ ಸಂಜೆಯ ಮೇಘದಂತೆ ತೋರುತ್ತಿದ್ದನು. ಸುಗ್ರೀವನು ತನ್ನ ಕೈಯಿಂದ ತಪ್ಪಿಸಿಕೊಂಡು ಹೋದುದಕ್ಕಾಗಿ ಅತ್ಯಂತ ಕೋಪಾವೇಶವನ್ನು ಹೊಂದಿ ರೌದ್ರಾಕಾರವನ್ನು ತಾಳಿ ಯುದ್ಧಾತುರದಿಂದ ಬರುವಾಗ ತಾನು ನಿರಾಯುಧನಾಗಿರುವುದನ್ನು ತಿಳಿದು ಕೂಡಲೇ ಭಯಂಕರವಾದ ಒಂದು ಮುದ್ಗರವನ್ನು ತರಿಸಿ ಕೈಗೆತ್ತಿಕೊಂಡು ಹೊರಟನು. ಮಹಾ ತೇಜಸ್ವಿಯಾದ ಆ ಕುಂಭಕರ್ಣನು ಲಂಕೆಯನ್ನು ಬಿಟ್ಟು ವೇಗದಿಂದ ಹೊರಟು ಕ್ರೂರವಾದ ವಾನರ ಸೈನ್ಯವನ್ನು ಪ್ರವೇಶಿಸಿ ಉರಿಯುವ ಪ್ರಳಯ ಕಾಲಾಗ್ನಿಯು ಪ್ರಜೆಗಳನ್ನು ಆಹುತಿಯಾಗಿ ತೆಗೆದುಕೊಳ್ಳುವಂತೆ ಆ ವಾನರರ ರಕ್ತ ಮಾಂಸಗಳನ್ನು ತಿನ್ನಬೇಕೆಂಬ ಆಶೆಯಿಂದ ಕೈಗೆ ಸಿಕ್ಕಿದ ವಾನರರನ್ನು ಹಿಡಿದು ಭಕ್ಷಿಸುತ್ತಾ ಬಂದನು. ಕೋಪದಿಂದಲೂ ಹಸಿವಿನಿಂದಲೂ ಪೀಡಿತನಾದ ಆ ಕುಂಭಕರ್ಣನು ಕಾಲ ಮೃತ್ಯುವು ಲೋಕವನ್ನು ನಾಶ ಮಾಡುವಂತೆ ತನ್ನವರೆಂದು ಶತ್ರುಗಳೆಂದು ಯೋಚಿಸದೆ ಅಲ್ಲಲ್ಲಿ ಸಿಕ್ಕಿದ ರಾಕ್ಷಸರನ್ನು, ವಾನರರನ್ನು, ಪಿಶಾಚಗಳನ್ನು, ಭಲ್ಲೂಕಗಳನ್ನು ಹಿಡಿದು ಭಕ್ಷಿಸುತ್ತಿದ್ದನು. ಕೋಪಾವಿಷ್ಟನಾದ ಆ ಕುಂಭಕರ್ಣನು ಅಲ್ಲಲ್ಲಿ ಪ್ರಾಣಿಗಳು ತನ್ನ ಕೈಗೆ ಸಿಕ್ಕಿದಂತೆ ತನ್ನ ಕಡೆಯ ರಾಕ್ಷಸರನ್ನೂ ಸೇರಿಸಿ ಒಂದೊಂದು ಸಲಕ್ಕೆ ಒಬ್ಬೊಬ್ಬರನ್ನಾಗಿಯೂ ಮೂವರನ್ನಾಗಿಯೂ ಒಮ್ಮೊಮ್ಮೆ ಇನ್ನೂ ಹೆಚ್ಚಾಗಿಯೂ ಒಂದೇ ಕೈಯಿಂದ ಹಿಡಿದು ಬಾಯಿಗೆ ಹಾಕಿಕೊಳ್ಳುತ್ತಿದ್ದನು. ಈ ಕ್ರೂರ ಕೃತ್ಯವನ್ನು ತಪ್ಪಿಸುವುದಕ್ಕಾಗಿ ಅನೇಕ ವಾನರ ವೀರರು ಕುಂಭಕರ್ಣನ ಮೇಲೆ ಪರ್ವತ ಶಿಖರಗಳನ್ನು ತಂದು ಬೀಸಿ ಹೊಡೆಯುತ್ತಿದ್ದರು. ಹೀಗಿದ್ದರೂ ಅವನು ಆ ಪ್ರಹಾರಗಳನ್ನು ಲಕ್ಷ್ಯ ಮಾಡದೆ ಅವರನ್ನು ಹಿಡಿದು ತಿನ್ನುವ ಆತುರದಲ್ಲಿ ಕಡೆ ಬಾಯಿಗಳಿಂದಲೂ ರಕ್ತವನ್ನು, ಮೇಧಸ್ಸನ್ನು ಸುರಿಸುತ್ತಾ ಅನೇಕ ಪ್ರಾಣಿಗಳನ್ನು ಭಕ್ಷಿಸಿದನು. ಈ ಕ್ರೂರ ಕೃತ್ಯವನ್ನು ನೋಡಿ ಅಲ್ಲಲ್ಲಿ ತಲೆ ತಪ್ಪಿಸಿಕೊಂಡು ಬಂದ ಕೆಲವು ವಾನರರು ರಾಮನ ಬಳಿಯಲ್ಲಿ ಮೊರೆಯಿಟ್ಟರು. ಅಷ್ಟಲಾಗಿ ಕುಂಭಕರ್ಣನಾದರೂ ಮೇಲೆ ಮೇಲೆ ಕೋಪದಿಂದ ಜ್ವಲಿಸುತ್ತಾ ಒಂದೊಂದು ಸಲಕ್ಕೆ 700, 800, 2000, 3000ಗಳಂತೆ ಎರಡು ತೋಳುಗಳನ್ನು ನೀಡಿ ಅವುಗಳ ನಡುವೆ ಸಿಕ್ಕಿದ ವಾನರರನ್ನು ಹಿಡಿದು ತಿನ್ನುತ್ತಾ ಉಳಿದ ವಾನರರನ್ನು ಬೆನ್ನಟ್ಟಿ ಹೋಗುತ್ತಿದ್ದನು. ಅದರಲ್ಲಿ ಶತ್ರುಸೂದನನಾದ ಲಕ್ಷ್ಮಣನು ಮುಂದೆ ಬಂದು ಯುದ್ಧವನ್ನು ಆರಂಭಿಸಿದನು. ಶ್ರೀಮಂತನಾದ ಆ ಲಕ್ಷ್ಮಣನು ಮೊದಲು ಕುಂಭಕರ್ಣನ ದೇಹಗಳಲ್ಲಿ 7 ಬಾಣಗಳನ್ನು ನಾಟಿ ಇನ್ನು ಮೇಲೆ ಮೇಲೆ ಬಾಣಗಳನ್ನೆಳೆದು ಬಿಡುತ್ತಿದ್ದನು.
ಕುಂಭಕರ್ಣನಾದರೂ ಈ ಲಕ್ಷ್ಮಣನ ಬಾಣಪ್ರಹಾರವನ್ನು ಲಕ್ಷ್ಯ ಮಾಡದೆ ಅವನನ್ನು ದಾಟಿಕೊಂಡು ನೆಲವನ್ನು ನಡುಗಿಸುವಂತೆ ಹೆಜ್ಜೆಯಿಡುತ್ತಾ ರಾಮನನ್ನೇ ಎದುರಿಸುವುದಕ್ಕೆ ಹೋದನು. ಇದನ್ನು ನೋಡಿ ದಶರಥ ಪುತ್ರನಾದ ರಾಮನು ಭಯಂಕರವಾದ ಒಂದು ದಿವ್ಯಾಸ್ತ್ರವನ್ನು ಸಂಧಾನ ಮಾಡಿ ಆ ತೀಕ್ಷ್ಣ ಬಾಣವನ್ನು ಕುಂಭಕರ್ಣನ ಎದೆಗೆ ಗುರಿಯಿಟ್ಟು ಹೊಡೆದನು. ಈ ರಾಮ ಬಾಣಗಳು ತನ್ನೆದೆಗೆ ತಾಗಿದುದಕ್ಕಾಗಿ ಕುಂಭಕರ್ಣನು ಮತ್ತು ಕೋಪಾವೇಶವನ್ನು ಹೊಂದಿ ವೇಗದಿಂದ ಮುಂದೆ ಬರುವಾಗ ಅವನ ಬಾಯಿಂದ ಅಗ್ನಿ ಜ್ವಾಲೆಗಳು ಹೊರಡುತ್ತಿದ್ದವು. ಅಸ್ತ್ರದಿಂದ ನೊಂದ ಆ ರಾಕ್ಷಸ ರಾಜನು ಅಲ್ಲಿದ್ದ ವಾನರ ಸೈನ್ಯವೆಲ್ಲವೂ ಭಯಪಟ್ಟು ಓಡುವಂತೆ ಭಯಂಕರವಾಗಿ ಸಿಂಹನಾದವನ್ನು ಮಾಡುತ್ತಾ ರಾಮನಿಗೆ ಎದಿರಾಗಿ ಬಂದನು. ನವಿಲು ಗರಿಗಳನ್ನು ಕಟ್ಟಿದ ರಾಮ ಬಾಣಗಳು ಆ ಕುಂಭಕರ್ಣನ ಎದೆಯಲ್ಲಿ ನಾಟಿದೊಡನೆ ಆ ರಾಕ್ಷಸನಿಗೆ ಪ್ರಜ್ಞೆ ತಪ್ಪಿದಂತಾಗಿ ಅವನು ಕೈ ಹಿಡಿದಿದ್ದ ಗದೆಯು ಕೈಯಿಂದ ಸೆಡಲಿ ಬಿದ್ದಿತು. ಅವನು ಹಿಡಿದಿದ್ದ ಸಮಸ್ತ ಆಯುಧಗಳು ಚೆಲ್ಲ ಚೆದರಾಗಿ ಕೆಳಗೆ ಬಿದ್ದವು. ಕ್ಷಣ ಮಾತ್ರದಲ್ಲಿಯೇ ಕುಂಭಕರ್ಣನು ಚೇತರಿಸಿ ನಿಂತು ತನ್ನ ಕೈಯಲ್ಲಿ ಆಯುಧವಿಲ್ಲದುದನ್ನು ನೋಡಿ ಮುಷ್ಟಿಗಳಿಂದಲೂ ಕಾಲುಗಳಿಂದಲೂ ಯುದ್ಧವನ್ನು ಮಾಡುವುದಕ್ಕೆ ತೊಡಗಿದನು. ಹೀಗೆ ಯುದ್ಧ ಮಾಡುವಾಗಲೂ ಕೂಡ ಪರ್ವತದಿಂದ ಗಿರಿ ನದಿಯು ಪ್ರವಹಿಸುವಂತೆ ಬಾಣಗಳಿಂದ ಭಿನ್ನವಾದ ಆತನ ದೇಹದಿಂದ ಎಡಬಿಡದೆ ರಕ್ತವು ಸುರಿಯುತ್ತಿತ್ತು. ಹೀಗೆ ತನ್ನ ದೇಹದಲ್ಲಿ ರಕ್ತವು ಸುರಿಯುವುದನ್ನು ನೋಡಿದ ಹಾಗೆಲ್ಲ ರಾಕ್ಷಸನು ತೀವ್ರ ಕೋಪದಿಂದ ತಿರುಗಿ ಅಲ್ಲಲ್ಲಿ ಸಿಕ್ಕಿದ ವಾನರರನ್ನು ರಾಕ್ಷಸರನ್ನು ಬಲ್ಲೂಕಗಳನ್ನು ಹಿಡಿದು ಭಕ್ಷಿಸುವುದಕ್ಕೆ ತೊಡಗಿದನು. ಮತ್ತು ಭಯಂಕರ ಪರಾಕ್ರಮದಿಂದ ಮೃತ್ಯುವಿಗೆಣೆಯಾದ ಆ ಕುಂಭಕರ್ಣನು ಒಂದು ದೊಡ್ಡ ಪರ್ವತ ಶಿಖರವನ್ನು ಕಿತ್ತು ತಂದು ಅದನ್ನು ಗಿರಗಿರನೆ ತಿರುಗಿಸಿ ರಾಮನ ಮೇಲೆ ಬೀಸಿದನು. ಇದನ್ನು ನೋಡಿ ಪುರುಷ ಶ್ರೇಷ್ಠನಾದ ರಾಮನು ಆ ಪರ್ವತ ಶಿಖರವು ತನ್ನ ಬಳಿಗೆ ಬರುವುದಕ್ಕೆ ಮೊದಲೇ ಸುವರ್ಣಾಲಂಕೃತಗಳಾದ 7 ಬಾಣಗಳಿಂದ ನಡುದಾರಿಯಲ್ಲಿ ಅದನ್ನು ಕತ್ತರಿಸಿ ಕೆಡಹಿದನು. ಮೇರು ಶಿಖರದಂತೆ ಮಹಾಕಾರವುಳ್ಳದ್ದಾಗಿ ಕಾಂತಿಯಿಂದ ಜ್ವಲಿಸುವಂತಿದ್ದ ಆ ಪರ್ವತ ಶಿಖರವು ಒಂದೇ ಸಲಕ್ಕೆ 200 ಮಂದಿ ವಾನರರನ್ನು ಕೊಲ್ಲುವಷ್ಟು ವೇಗದಿಂದ ಬರುತ್ತಿರುವುದನ್ನು ತುಂಡು ಮಾಡಿ ಕೆಡಹಿದನು. ಇಷ್ಟರಲ್ಲಿ ಧರ್ಮಾತ್ಮನಾದ ಲಕ್ಷ್ಮಣನು ಕುಂಭಕರ್ಣನನ್ನು ಕೊಲ್ಲಬೇಕೆಂಬ ಆತುರದಿಂದ ಅದಕ್ಕಾಗಿ ವಿವಿಧೋಪಾಯಗಳನ್ನು ಚಿಂತಿಸುತ್ತಾ ಕೊನೆಗೆ ರಾಮನನ್ನು ಕುರಿತು, ಅಣ್ಣ, ಈ ರಾಕ್ಷಸನಾದರೂ ರಕ್ತ ಗಂಧದಿಂದ ಬಹಳವಾಗಿ ಮುತ್ತೇರಿರುವಂತಿದೆ. ಅದರಿಂದಲೇ ರಾಕ್ಷಸರೆಂದು ವಾನರರೆಂದು ತಿಳಿಯದೆ ಕೈಗೆ ಸಿಕ್ಕಿದವರನ್ನು ಹಿಡಿದು ಭಕ್ಷಿಸುತ್ತಿರುವನು. ಹೀಗೆ ಇವನು ಮತ್ತನಾಗಿರುವಾಗಲೇ ನಮ್ಮಲ್ಲಿ ಉಬ್ಬಿದ ಮೈಯುಳ್ಳ ಕೆಲವು ವಾನರರು ಗುಂಪಾಗಿ ಸೇರಿ ಈ ರಾಕ್ಷಸನ ಮೈ ಮೇಲೆ ಹಾರಿ ಕುಳ್ಳಿರಲಿ. ಇಷ್ಟರಲ್ಲಿ ಬೇರೆ ಕೆಲವು ಯೂಥಪತಿಗಳು ಇವನನ್ನು ಸುತ್ತಲೂ ಮುತ್ತಿ ಮೇಲೆ ಬಿದ್ದು ಇವನ ಮೈಯನ್ನು ಕದಲಿಸದ ಹಾಗೆ ಮಾಡಲಿ. ಹೀಗಾದರೆ ದುರ್ಬುದ್ಧಿಯುಳ್ಳ ಈ ರಾಕ್ಷಸನು ಆ ವಾನರರ ಭಾರದಿಂದ ಪೀಡಿತನಾಗಿ ಕೆಳಗೆ ಬೀಳುವನು. ಆಗ ಅವನಿಗೆ ಮೇಲೇಳುವುದಕ್ಕೂ ಸಾಧ್ಯವಿಲ್ಲದುದರಿಂದ ಇನ್ನು ಮುಂದೆ ವಾನರರನ್ನು ಹಿಡಿದು ಭಕ್ಷಿಸಲಾರನು ಎಂದನು. ಲಕ್ಷ್ಮಣನು ಈ ಮಾತನ್ನು ಹೇಳಿದೊಡನೆ ಕೆಲವು ವಾನರರು ಪರಮ ಸಂತೋಷದಿಂದ ಕುಂಭಕರ್ಣನ ಮೈ ಮೇಲೆ ಹಾರಿ ಕುಳಿತರು. ಹೀಗೆ ವಾನರರು ಮೈ ಮೇಲೆ ಬಿದ್ದುದನ್ನು ನೋಡಿ ಕುಂಭಕರ್ಣನು ಕೋಪಾವಿಷ್ಟನಾಗಿ ಮದದಾನೆಯು ಮೈಯನ್ನೊದರಿ ಮಾವಟಿಗನನ್ನು ಕೆಡಗುವಂತೆ ಮೇಲೆ ಬಿದ್ದ ವಾನರರನ್ನು ಒದರಿಬಿಟ್ಟನು. ಇದನ್ನು ನೋಡಿ ಮಹಾತ್ಮನಾದ ಶ್ರೀರಾಮನು ಈ ರಾಕ್ಷಸನು ಪರಮ ಕ್ರೂರನೆಂದು ತಿಳಿದು ಅವನನ್ನು ನಿಗ್ರಹಿಸುವುದಕ್ಕಾಗಿ ಉತ್ತಮ ಧನುಸ್ಸನ್ನೆತ್ತಿಕೊಂಡು ವೇಗದಿಂದ ಮುಂದೆ ಬಂದನು. ವೀರಾಗ್ರಣಿಯಾದ ಆ ಶ್ರೀರಾಮನು ತನ್ನ ದೃಷ್ಟಿಯಿಂದಲೇ ಸಮಸ್ತ ರಾಕ್ಷಸರನ್ನು ದಹಿಸಿ ಬಿಡುವಂತೆ ಕೋಪದಿಂದ ಕೆಂಪೇರಿದ ಕಣ್ಣುಳ್ಳವನಾಗಿ ಕುಂಭಕರ್ಣನ ಭಯದಿಂದ ತತ್ತಳಿಸುತ್ತಿದ್ದ ಸಮಸ್ತ ವಾನರ ಸೈನ್ಯಕ್ಕೂ ಸಂತೋಷ ಉಂಟಾಗುವಂತೆ ವೇಗದಿಂದ ಆ ರಾಕ್ಷಸನಿಗೆ ಎದಿರಾಗಿ ಹೋದನು. ಮತ್ತು ಸರ್ಪ ದೇಹದಂತೆ ಭಯಂಕರವಾಗಿ ದೃಢವಾದ ನಾಣಿನಿಂದಲೂ ಚಿನ್ನದ ಕಟ್ಟುಗಳಿಂದಲೂ ಕೂಡಿದ ತನ್ನ ದಿವ್ಯ ಧನುಸ್ಸನ್ನು ಕೈಗೆತ್ತಿಕೊಂಡು ಉತ್ತಮ ಬಾಣಗಳಿಂದ ತುಂಬಿದ ಬತ್ತಳಿಕೆಯನ್ನು ಸೇರಿಸಿ ಕಟ್ಟಿಕೊಂಡು ಭಯಾಗ್ರಸ್ತರಾದ ವಾನರರಿಗೆ ಧೈರ್ಯವನ್ನು ಹೇಳಿ ಸಮಾಧಾನಪಡಿಸುತ್ತಾ ಮುಂದೆ ಹೊರಟನು. ಇತರರಿಗೆ ದುರ್ಜಯ ನೆನೆಸಿಕೊಂಡ ಮಹಾಬಲಾಢ್ಯನಾದ ಆ ರಾಮನು ಯುದ್ಧಾತುರನಾಗಿ ಹೊರಟಾಗ ಕೆಲವು ವಾನರ ಸೈನಿಕರು ಅವನೊಡನೆ ಹೊರಟರು. ಲಕ್ಷ್ಮಣನು ಅವನ ಹಿಂದೆ ಹೊರಟನು. ಹೀಗೆ ರಾಮನು ಯುದ್ಧೋತ್ಸಾಹದಿಂದ ಹೊರಟು ಬಂದನು. ಮುಂದೆ ಪರ್ವತದಂತೆ ಮಹಾಕಾಯವುಳ್ಳವನಾಗಿ
ತಲೆಯಲ್ಲಿ ಉತ್ತಮವಾದ ಕಿರೀಟವನ್ನು ಧರಿಸಿ ನಿಂತಿದ್ದ ಶತ್ರು ನಿಗ್ರಾಹಕನಾದ ಕುಂಭಕರ್ಣನಿಗಾದರೂ ಸರ್ವಾಂಗಗಳಲ್ಲಿಯೂ ರಕ್ತವು ಸುರಿಯುತ್ತಿರುವುದು. ಹೀಗಿದ್ದರೂ ಅವನು ಎಣೆಯಿಲ್ಲದ ಬಲವುಳ್ಳವನಾದುದರಿಂದ ಕೋಪಗೊಂಡ ದಿಗ್ಗಜದಂತೆ ಕಂಡವರನ್ನು ಬೆನ್ನಟ್ಟಿ ಹೋಗುತ್ತಿರುವನು. ಕೋಪಾವೇಶದಿಂದ ಅಲ್ಲಲ್ಲಿ ವಾನರರನ್ನು ಹುಡುಕುತ್ತಿರುವನು. ಅನೇಕ ರಾಕ್ಷಸರು ಅವನನ್ನು ಸುತ್ತಿ ಬರುತ್ತಿರುವರು. ಅವನ ಆಕೃತಿಯು ವಿಂಧ್ಯ ಮಂದರ ಪರ್ವತಗಳಂತೆ ಮಹಾದ್ಭುತವಾಗಿರುವುದು. ಅವನ ತೋಳುಗಳಲ್ಲಿ ಚಿನ್ನದ ತೋಳ್ಬಳೆಗಳು ಶೋಭಿಸುತ್ತಿರುವವು. ಅವನ ಬಾಯಿಂದ ರಕ್ತವು ಕಾರುತ್ತಿರುವುದು. ಮಳೆಗಾಲದ ಮೇಘದಂತೆ ಕಾಣುವನು. ಬಾಯಿಗಳಲ್ಲಿ ಅಂಟಿಕೊಂಡಿರುವ ರಕ್ತವನ್ನು ಆಗಾಗ ನಾಲಿಗೆಯಿಂದ ನೆಕ್ಕುತ್ತಿರುವನು. ಅವನ ಕಣ್ಣುಗಳೆರಡು ರಕ್ತದಂತೆ ಕೆಂಪೇರಿರುವವು. ಅಲ್ಲಲ್ಲಿ ಕೈಗೆ ಸಿಕ್ಕಿದ ವಾನರರನ್ನು ಗುಂಪು ಗುಂಪಾಗಿ ಹಿಡಿದು ಕಾಲುಗಳ ಕೆಳಗಿಟ್ಟು ಮರ್ದಿಸುತ್ತಾ ಪ್ರಳಯ ಕಾಲದಲ್ಲಿ ಪ್ರಜಾನಾಶಕ್ಕಾಗಿ ಹೊರಟಿರುವ ಮೃತ್ಯುವಿನಂತೆ ಕಾಣುತ್ತಿರುವನು. ಹೀಗೆ ಉರಿಯುವ ಬೆಂಕಿಯಂತೆ ತೇಜಸ್ಸಿನಿಂದ ಆ ಕುಂಭಕರ್ಣನನ್ನು ನೋಡಿ ಪುರುಷ ಶ್ರೇಷ್ಠನಾದ ರಾಮನು ತಾನು ಯುದ್ಧ ಸನ್ನದ್ಧನಾಗಿ ಬಂದ ವಿಷಯವನ್ನು ಸೂಚಿಸುವಂತೆ ಒಮ್ಮೆ ಧನುಷ್ ಸಂಕಾರವನ್ನು ಮಾಡಿದನು. ಈ ಧ್ವನಿಯನ್ನು ಕೇಳಿದೊಡನೆ ಕುಂಭಕರ್ಣನು ಸಹಿಸಲಾರದೆ ಕೋಪದಿಂದ ರಾಮನನ್ನು ಎದುರಿಸಿ ಬಂದನು. ಪರ್ವತದಂತೆ ಆಕಾರವುಳ್ಳವನಾಗಿಯೂ ಸರ್ಪ ಶರೀರದಂತೆ ನೀಡಿದ ತೋಳುಳ್ಳವನಾಗಿಯೂ ಇದ್ದ ಆ ಕುಂಭಕರ್ಣನು ಬಿರುಗಾಳಿಯಿಂದ ತೂರಿಸಲ್ಪಟ್ಟ ಮಹಾಮೇಘಗಳಂತೆ ವೇಗದಿಂದ ತನಗಿದಿರಾಗಿ ಮೃದುವಾಕ್ಯದಿಂದ, ಎಲೆ ರಾಕ್ಷಸರಾಜನೇ, ಬಾ, ಸಂಕೋಚವನ್ನು ಬಿಡು. ನೀನು ನಿಶ್ಚಿಂತನಾಗಿ ನನ್ನನ್ನು ಎದುರಿಸಬಹುದು. ಇನ್ನು ನಿನ್ನ ಕಷ್ಟವು ನೀಗುವುದು. ಇದು ನಾನು ಧನುಸ್ಸನ್ನು ಹಿಡಿದು ಸಿದ್ಧನಾಗಿರುವೆನು. ನೀನು ಇಂದ್ರ ಶತ್ರುವೆಂಬ ಪ್ರಸಿದ್ಧಿಯನ್ನು ಹೊಂದಿರಬಹುದು. ಆದರೆ ನನ್ನನ್ನು ಆ ಇಂದ್ರನೆಂದು ತಿಳಿಯಬೇಡ. ನಾನು ರಾಮನು. ಇನ್ನು ಮುಹೂರ್ತ ಕಾಲದಲ್ಲಿಯೇ ನಿನಗೆ ನನ್ನ ಕೈಯಿಂದ ಮರಣವು ಸಿದ್ಧವೆಂದು ತಿಳಿ ಎಂದನು. ಈ ಮಾತನ್ನು ಕೇಳಿದೊಡನೆ ಕುಂಭಕರ್ಣನು ರಾಮನೇ ತನ್ನೊಡನೆ ಯುದ್ಧಕ್ಕೆ ನಿಂತಿರುವುದನ್ನು ತಿಳಿದು ವಿಕೃತ ಧ್ವನಿಯಿಂದ ಅಟ್ಟಹಾಸವನ್ನು ಮಾಡಿ ನಗುತ್ತಾ ಮೇಲೆ ಮೇಲೆ ಕೋಪದಿಂದುಬ್ಬಿ ಅಲ್ಲಲ್ಲಿದ್ದ ವಾನರರೆಲ್ಲರನ್ನು ಹೆದರಿಸಿ ಓಡಿಸುತ್ತಾ ವೇಗದಿಂದ ಮುಂದೆ ನುಗ್ಗಿ ಸಮಸ್ತ ವಾನರರ ಹೃದಯವು ಭೇದಿಸುವಂತೆ ರಾಮನನ್ನು ಎದುರಿಸಿದನು. ಮಹಾ ತೇಜಸ್ವಿಯಾದ ಆ ಕುಂಭಕರ್ಣನು ವಿಕೃತವಾಗಿಯೂ ಮೇಘ ಗರ್ಜನದಂತೆಯೂ ಗಂಭೀರವಾಗಿಯೂ ಇರುವ ಅಟ್ಟಹಾಸ ಧ್ವನಿಯೊಡನೆ ನಗುತ್ತಾ ರಾಮನನ್ನು ಕುರಿತು, ರಾಮ, ನಾನು ಯಾರೆಂದು ಬಲ್ಲೆ? ನಾನು ವಿರಾಧನಲ್ಲ, ಬಂಧನೂ ಅಲ್ಲ, ವಾಲಿಯೂ ಅಲ್ಲ, ನಾನು ಮಾರೀಚನೂ ಅಲ್ಲ. ಅವರಂತೆ ನನ್ನನ್ನು ತಿಳಿಯಬೇಡ. ನಾನು ಕುಂಭಕರ್ಣನು. ಇದು ನಿನ್ನೊಡನೆ ಯುದ್ಧಕ್ಕಾಗಿ ಬಂದಿರುವೆನು. ಅಮೂಲಾಗ್ರವು ಉಕ್ಕಿನಿಂದ ನಿರ್ಮಿತವಾಗಿ ಮಹಾ ಭಯಂಕರವಾಗಿರುವ ನನ್ನ ಕೈಯಲ್ಲಿರುವ ಈ ದೊಡ್ಡ ಮುತ್ತುವನ್ನು ನೋಡಿದೆಯಾ? ಇದರಿಂದಲೇ ಪೂರ್ವದಲ್ಲಿ ಎಷ್ಟು ದೇವದಾನವರನ್ನು ನಿಗ್ರಹಿಸಿ ಬಂದಿರುವೆನು. ನನಗೆ ಕಿವಿ ಮೂಗುಗಳಿಲ್ಲದ ಮಾತ್ರಕ್ಕಾಗಿ ನನ್ನನ್ನು ನೀನು ಅಲಕ್ಷ್ಯದಿಂದ ಕಾಣಬೇಡ. ಈ ಕಿವಿ ಮೂಗುಗಳು ಹೋದುದರಿಂದ ನನಗೆ ಸ್ವಲ್ಪವಾದರೂ ಬಾಧೆಯಿಲ್ಲ. ಎಲೈ ಇಕ್ಷ್ವಾಕು ಸಿಂಹನೇ, ನನ್ನ ಮೈ ಮೇಲೆ ನಿನ್ನ ಪರಾಕ್ರಮವನ್ನು ಸ್ವಲ್ಪವಾದರೂ ತೋರಿಸು, ನೋಡುವೆನು. ಮೊದಲು ನಿನ್ನ ಪೌರುಷವನ್ನು ಪರಾಕ್ರಮವನ್ನು ನೋಡಿ ತಿಳಿದುಕೊಂಡು ಆಮೇಲೆ ನಿನ್ನನ್ನು ಒಂದೇ ತುತ್ತಾಗಿ ಭಕ್ಷಿಸಿ ಬಿಡುವೆನು ಎಂದನು. ಈ ಮಾತನ್ನು ಕೇಳಿ ರಾಮನು ಕೋಪಗೊಂಡು ಬಲವಾದ ಹಿಡಿಗಳುಳ್ಳ ಕೆಲವು ಬಾಣಗಳನ್ನು ಅವನ ಮೇಲೆ ಪ್ರಯೋಗಿಸಿದನು. ಸಿಡಿಲಿಗೆ ಸಮಾನವಾದ ವೇಗವುಳ್ಳ ಆ ಬಾಣಗಳು ಮೇಲೆ ಬಂದು ಬಿದ್ದರೂ ಆ ಕುಂಭಕರ್ಣನಿಗೆ ಸ್ವಲ್ಪವಾದರೂ ಬಾಧೆಯೂ ತೋರಲಿಲ್ಲ. ಅವನು ಸ್ವಲ್ಪವಾದರೂ ಧೈರ್ಯಗೊಂದಲಿಲ್ಲ. ಮೊದಲು ಯಾವ ಬಾಣಗಳಿಂದಲೇ ಅತಿ ಪ್ರಬಲಗಳಾದ ಸಪ್ತ ಸಾಲಗಳು ಏಕಕಾಲದಲ್ಲಿ ಮುರಿದು ಬಿದ್ದವು, ಯಾವ ಬಾಣದಿಂದ ವಾನರ ಶ್ರೇಷ್ಠನಾದ ವಾಲಿಯು ಹತನಾಗಿ ಬಿದ್ದನು, ವಜ್ರ ಸಮಾನಗಳಾದ ಆ ರಾಮ ಬಾಣಗಳು ಕೂಡ ಈಗ ಕುಂಭಕರ್ಣನ ದೇಹದಲ್ಲಿ ಸ್ವಲ್ಪ ಮಾತ್ರವೂ ಬಾಧೆಯನ್ನು ಉಂಟು ಮಾಡಲಾರದೆ ಹೋದವು. ದೇವೇಂದ್ರ ಶತ್ರುವಾದ ಆ ಕುಂಭಕರ್ಣನನ್ನು ಒಂದು ತೀಕ್ಷ್ಣ ವೇಗವುಳ್ಳ ರಾಮ ಬಾಣಗಳು ಮೈ ಮೇಲೆ ಬಂದು ನಾಟುತ್ತಿದ್ದರು. ತೀರ್ಥಪಾನ ಮಾಡಿದಂತೆ ಕೇವಲ ಲೀಲಾ ಮಾತ್ರದಿಂದಲೇ ಅವುಗಳನ್ನು ತಡೆದು ನಿಂತು
ಇನ್ನು ಮೇಲೆ ಬರುತ್ತಿದ್ದ ರಾಮಬಾಣಗಳನ್ನು ತಡೆಯುವುದಕ್ಕಾಗಿ ಕ್ರೂರವಾದ ತನ್ನ ಮುದ್ಗರಾಯುಧವನ್ನು ಗಿರನೆ ತಿರುಗಿಸುತ್ತಾ ಆ ಬಾಣಗಳೆಲ್ಲವನ್ನು ಭಂಗಪಡಿಸಿದನು. ಕುಂಭಕರ್ಣನು ರಕ್ತದಿಗ್ಧವಾಗಿಯೂ ಸಮಸ್ತ ದೇವಸೈನ್ಯಕ್ಕೂ ಭಯವನ್ನುಂಟು ಮಾಡತಕ್ಕದಾಗಿಯೂ ತೀವ್ರ ವೇಗವುಳ್ಳದ್ದಾಗಿಯೂ ಇದ್ದ ಆ ಮುದ್ಗರವನ್ನೇ ಮಹಾವೇಗದಿಂದ ತಿರುಗಿಸುತ್ತಾ ಸಮಸ್ತ ವಾನರ ಸೈನ್ಯವನ್ನು ಓಡಿಸಿದನು. ಇಷ್ಟರಲ್ಲಿ ರಾಮನು ಮೇಲಾದ ವಾಯವ್ಯಾಸ್ತ್ರವೊಂದನ್ನು ತೆಗೆದು ಕುಂಭಕರ್ಣನ ಮೇಲೆ ಪ್ರಯೋಗಿಸಿದನು. ಆ ಮಹಾಸ್ತ್ರವು ಮುದ್ರಾಯುಧ ಸಹಿತವಾದ ಆ ಕುಂಭಕರ್ಣನ ಒಂದು ತೋಳನ್ನು ಕತ್ತರಿಸಿ ಕೆಡಹಿತು. ಆ ತೋಳು ಮುರಿದು ಬಿದ್ದೊಡನೆ ಕುಂಭಕರ್ಣನು ದೊಡ್ಡ ಆರ್ತ ಧ್ವನಿಯಿಂದ ಕೂಗಿದನು. ಶಿಖರದಂತಿದ್ದ ಆ ಕ್ರೂರ ರಾಕ್ಷಸನ ತೋಳು ರಾಮಬಾಣದಿಂದ ಕತ್ತರಿಸಲ್ಪಟ್ಟು ಕೆಳಗೆ ಬೀಳುವಾಗಲೂ ಕೂಡ ತನ್ನ ಕ್ರೌರ್ಯವನ್ನು ಬಿಡದೆ ಆ ಸುಗ್ರೀವ ಸೈನ್ಯದ ಮಧ್ಯದಲ್ಲಿಯೇ ಬಿದ್ದು ಅದರಲ್ಲಿದ್ದ ಅನೇಕ ವಾನರ ಸೈನ್ಯವನ್ನು ನಾಶ ಮಾಡಿತು. ಇದರಲ್ಲಿ ಸತ್ತುಳಿದ ಕೆಲವರು ಮಾತ್ರ ದುಃಖಿತರಾಗಿ ಭಯದಿಂದ ನಡುಗುತ್ತಾ ದೂರಕ್ಕೆ ಸರಿದು ಇತ್ತಲಾಗಿ ರಾಮನಿಗೂ ಕುಂಭಕರ್ಣನಿಗೂ ನಡೆಯುತ್ತಿದ್ದ ಮಹಾಭಯಂಕರವಾದ ದ್ವಂದ್ವ ಯುದ್ಧವನ್ನು ಆತುರದಿಂದ ನೋಡುತ್ತಿದ್ದರು. ವಾಯವ್ಯಾಸ್ತ್ರದಿಂದ ಒಂದು ತೋಳು ಕತ್ತರಿಸಿ ಬಿದ್ದರು. ಆ ಕುಂಭಕರ್ಣನು ಮನಸ್ಸಿನಲ್ಲಿ ಯುದ್ಧೋತ್ಸಾಹವನ್ನು ಬಿಡದೆ ಮುರಿದ ತೋಳುಗಳುಳ್ಳ ಮಹಾಪರ್ವತದಂತೆ ಕಾಣಿಸುತ್ತಾ ಉಳಿದ ಮತ್ತೊಂದು ಕೈಯಿಂದಲೇ ಒಂದು ವೃಕ್ಷವನ್ನು ಕಿತ್ತು ಹಿಡಿದು ತಿರುಗಿ ರಾಮನ ಮೇಲೆ ಯುದ್ಧಕ್ಕೆ ಹೊರಟನು. ಇದನ್ನು ನೋಡಿ ರಾಮನು ಚಿನ್ನದ ಕತ್ತುಗಳಿಂದ ಚಿತ್ರಿತವಾದ ಒಂದು ಬಾಣವನ್ನು ತೆಗೆದು ಐಂದ್ರಾಸ್ತ್ರದಿಂದ ಅಭಿಮಂತ್ರಿಸಿ ಸರ್ಪ ಶರೀರದಂತೆ ಭಯಂಕರವಾಗಿ ಸಾಲವೃಕ್ಷವನ್ನು ಹಿಡಿದು ಬರುತ್ತಿದ್ದ ಕುಂಭಕರ್ಣನ ಮತ್ತೊಂದು ತೋಳನ್ನು ಅದರಿಂದ ಕತ್ತರಿಸಿ ಕೆಡಹಿದನು. ಹೀಗೆ ರಾಮಬಾಣದಿಂದ ಕತ್ತರಿಸಲ್ಪಟ್ಟ ಆ ಕುಂಭಕರ್ಣನ ದ್ವಿತೀಯ ಭುಜವೂ ಕೂಡ ಪರ್ವತದಂತೆ ಗಿರನೆ ತಿರುಗಿ ಕೆಳಗೆ ಬೀಳುತ್ತಾ ಆ ಸುತ್ತಿನಲ್ಲಿ ಅನೇಕ ವೃಕ್ಷಗಳನ್ನು, ಅನೇಕ ಪರ್ವತಗಳನ್ನು, ಅನೇಕ ಶಿಲೆಗಳನ್ನು, ಅನೇಕ ವಾನರ ಸೈನ್ಯಗಳನ್ನು ಚೂರ್ಣ ಮಾಡಿತು. ಹೀಗೆ ಕುಂಭಕರ್ಣನಿಗೆ 2 ತೋಳುಗಳು ಕತ್ತರಿಸಿ ಬಿದ್ದರು. ಅವನು ಧೈರ್ಯಗೆಡದೆ ಮಹಾಧ್ವನಿಯಿಂದ ಕೂಗಿಡುತ್ತಾ ರಾಮನನ್ನು ಎದುರಿಸಿ ಬರುತ್ತಿರಲು ರಾಮನು ಅದನ್ನು ನೋಡಿ ತೀಕ್ಷ್ಣಗಳಾದ 2 ಅರ್ಧಚಂದ್ರ ಬಾಣಗಳನ್ನು ತೆಗೆದು ಅವುಗಳಿಂದ ಆ ರಾಕ್ಷಸನ ಕಾಲುಗಳೆರಡನ್ನು ಕತ್ತರಿಸಿದನು. ರಾಮ ಬಾಣದಿಂದ ಕತ್ತರಿಸಲ್ಪಟ್ಟ ಆ ಕುಂಭಕರ್ಣನ ಕಾಲುಗಳೆರಡು ಕೆಳಗೆ ಬಿದ್ದಾಗ ಅದರಿಂದ ಉಂಟಾದ ಮಹಾಧ್ವನಿಯು ದಿಕ್ಕುಗಳಲ್ಲಿಯೂ ಪರ್ವತಗಳಲ್ಲಿಯೂ ಪರ್ವತ ಗುಹೆಗಳಲ್ಲಿಯೂ ಮಹಾ ಸಮುದ್ರದಲ್ಲಿಯೂ ಲಂಕಾ ನಗರಿಯಲ್ಲಿಯೂ ಕಪಿ ರಾಕ್ಷಸ ಸೈನ್ಯದಲ್ಲಿಯೂ ದೊಡ್ಡ ಪ್ರತಿಧ್ವನಿಯನ್ನು ಹರಡಿಸಿತು. ಹೀಗೆ ಕುಂಭಕರ್ಣನಿಗೆ ಕೈಕಾಲುಗಳು ಕತ್ತರಿಸಿ ಬಿದ್ದ ಮೇಲೆಯೂ ಅವನು ಸುಮ್ಮನಿರದೆ ಬಡಬಾಮುಖದಂತಿರುವ ಬಾಯನ್ನು ತೆರೆದುಕೊಂಡು ಆಗಾಗ ಗರ್ಜನವನ್ನು ಮಾಡುತ್ತಾ ಅಂತರಿಕ್ಷದಲ್ಲಿ ಚಂದ್ರನ ಮೇಲೆ ಬೀಳುವುದಕ್ಕೆ ಬರುವ ರಾಹುವಿನಂತೆ ಪಡೆಗಳಿಂದಲೇ ರಾಮನನ್ನು ಎದುರಿಸಿ ಹೋದನು. ಆಗ ರಾಮನು ಕುಂಭಕರ್ಣನು ದೊಡ್ಡ ಬಾಯನ್ನು ತೆರೆದುಕೊಂಡು ತನಗಿದಿರಾಗಿ ಬರುವುದನ್ನು ಕಂಡು ಚಿನ್ನದ ಹಿಡಿಗಳುಳ್ಳ ತೀಕ್ಷ್ಣ ಬಾಣಗಳನ್ನು ಎಡಬಿಡದೆ ಆ ರಾಕ್ಷಸನ ಬಿಚ್ಚಿದ ಬಾಯಿಯಲ್ಲಿ ತುಂಬಿಬಿಟ್ಟನು. ಆಗ ಕುಂಭಕರ್ಣನು ಬಾಣಗಳಿಂದ ತುಂಬಿದ ಬಾಯುಳ್ಳವನಾಗಿ ಮಾತಾಡುವುದಕ್ಕೂ ಸಾಧ್ಯವಿಲ್ಲದೆ ಪ್ರಯತ್ನದಿಂದ ಅರಚುತ್ತಾ ಹಾಗೆಯೇ ಪ್ರಜ್ಞೆ ತಪ್ಪಿದಂತಾದನು. ಇಷ್ಟರೊಳಗಾಗಿ ರಾಮನು ಸೂರ್ಯನಂತೆ ದೇದೀಪ್ಯಮಾನವಾಗಿ ವಾಯು ವೇಗವುಳ್ಳದ್ದಾಗಿದ್ದ ಚಿನ್ನದ ಹಿಡಿಯುಳ್ಳ ಒಂದು ಇಂದ್ರ ಬಾಣವನ್ನು ಕೈಗೆ ತೆಗೆದುಕೊಂಡನು. ಚಿನ್ನದಿಂದ ಕಿತ್ತಲ್ಪಟ್ಟ ಹಿಡಿಗಳುಳ್ಳದ್ದಾಗಿಯೂ ಇಂದ್ರನ ವಜ್ರಾಯುಧದಂತೆ ಬಲವುಳ್ಳದ್ದಾಗಿಯೂ ಇದ್ದ ಆ ಬಾಣವು ಕಾಂತಿಯಿಂದಲೇ 10 ದಿಕ್ಕುಗಳನ್ನು ಬೆಳಗುತ್ತಾ ನೆಟ್ಟಗೆ ಕುಂಭಕರ್ಣನ ಕಡೆಗೆ ಬಂದಿತು. ಈ ಬಾಣವು ಬಂದೊಡನೆ ಪೂರ್ವದಲ್ಲಿ ದೇವೇಂದ್ರನು ವೃತ್ರಾಸುರನ ತಲೆಯನ್ನು ಕಡಿದ ಹಾಗೆ ವಕ್ರವಾದ ಕೋರೆಗಳಿಂದಲೂ ಅಂದವಾದ ಕುಂಡಲಗಳಿಂದಲೂ ಕೂಡಿ ಶಿಖರದಂತಿದ್ದ ಕುಂಭಕರ್ಣನ ತಲೆಯನ್ನು ಕತ್ತರಿಸಿತು. ಕತ್ತರಿಸಿದ ವೇಗದಿಂದ ಆಕಾಶಕ್ಕೆ ಹಾರಿದ ಆ ಕುಂಭಕರ್ಣನ ದೊಡ್ಡ ತಲೆಯು ಅತಿಥಿ ದೇವತಾತ್ಮಕನಾದ ಪುನರ್ವಸು ನಕ್ಷತ್ರಗಳೆರಡೂ ಉದಿಸಿದಾಗ ಅದರ ನಡುವೆ ಶೋಭಿಸುವ ಚಂದ್ರನಂತೆ ದೊಡ್ಡ ಕರ್ಣ ಕೊಂಡಲಗಳ ನಡುವೆ ಪ್ರಕಾಶಿಸುತ್ತಿತ್ತು. ರಾಮ ಬಾಣದಿಂದ ಕತ್ತರಿಸಲ್ಪಟ್ಟ ಪರ್ವತಾಕಾರವುಳ್ಳ ಆ ಕುಂಭಕರ್ಣನ ಶಿರಸ್ಸು ಕೆಳಗೆ ಬಿದ್ದಾಗ ಅದರ ಹತಿಗೆ ಲಂಕೆಯ ಚರ್ಯಾಗ್ರಹಗಳು, ಗೋಪುರಗಳು, ಪ್ರಾಕಾರಗಳು ಪುಡಿಪುಡಿಯಾದವು.
ಇತ್ತಲಾಗಿ ರಣರಂಗದಲ್ಲಿದ್ದ ಕುಂಭಕರ್ಣನ ತಲೆಯಿಲ್ಲದ ಮುಂಡವು ಕೂಡ ತನ್ನ ಸುತ್ತಲೂ ಭಯದಿಂದ ಓಡುತ್ತಿದ್ದ ಅನೇಕ ಕೋಟಿ ವಾನರರನ್ನು ನಜ್ಜುಗುಜ್ಜಾಗಿ ಮಾಡಿ ಕುರುಳಿಸಿತು. ಹಿಮವತ್ ಪರ್ವತದಂತೆ ದೊಡ್ಡದಾದ ಆ ಕುಂಭಕರ್ಣನ ದೇಹವು ಕೆಳಗೆ ಬಿದ್ದಾಗ ಅದರ ಕಾಲಿನ ಕಡೆಯು ಸಮುದ್ರದೊಳಗೆ ಚಾಚಿ ಅಲ್ಲಿ ಮೊಸಳೆ, ಮೀನು, ಹಾವು ಮೊದಲಾದ ದೊಡ್ಡ ದೊಡ್ಡ ಜಲಚರಗಳನ್ನು ಮರ್ದಿಸಿ ಕೊನೆಗೆ ನೆಲದಲ್ಲಿ ಹುದುಗಿತು. ಬ್ರಾಹ್ಮಣರಿಗೂ ದೇವತೆಗಳಿಗೂ ಶತ್ರುವಾದ ಮತ್ತು ಬಲಾಢ್ಯನಾದ ಆ ಕುಂಭಕರ್ಣನು ಯುದ್ಧದಲ್ಲಿ ಸತ್ತು ಬಿದ್ದೊಡನೆ ಸಮಸ್ತ ಭೂಮಿಯು ಅದರಿತು, ಪರ್ವತಗಳೆಲ್ಲವೂ ನಡುಗಿದವು. ಸಮಸ್ತ ದೇವತೆಗಳು ಸಂತೋಷದಿಂದ ಕೋಲಾಹಲವನ್ನು ಮಾಡಿದರು. ಒಡನೆಯೇ ದೇವರ್ಷಿಗಳು, ಮಹರ್ಷಿಗಳು, ಪನ್ನಗರು, ಸುರರು, ಭೂತಗಳು, ಗರುಡರು, ಗುಹ್ಯಕರು, ಯಕ್ಷರು, ಗಂಧರ್ವರು ಆಕಾಶದಲ್ಲಿ ಸೇರಿ ರಾಮನ ಪರಾಕ್ರಮದಿಂದ ಸಂತುಷ್ಟರಾಗಿ ಸಂತೋಷ ಧ್ವನಿಗಳನ್ನು ಮಾಡುತ್ತಿದ್ದರು. ಬದಲಾಗಿ ರಾವಣನ ಕಡೆಯ ರಾಕ್ಷಸರನೇಕರು ವೀರ್ಯಶಾಲಿಗಳಾಗಿದ್ದರು. ಕುಂಭಕರ್ಣನ ವಧವನ್ನು ನೋಡಿ ಬಹಳ ದುಃಖಿತರಾಗಿ ದೇವಾಸುರ ಯುದ್ಧದಲ್ಲಿ ದೇವತೆಗಳಿಂದ ಪೀಡಿತರಾದ ಅಸುರರು ವಿಷ್ಣುವನ್ನು ನೋಡಿ ಭಯದಿಂದ ಕೂಗಿಡುತ್ತಿದ್ದರು. ರಾಹು ಮುಖದಿಂದ ಮುಕ್ತನಾದ ಸೂರ್ಯನು ದೇವಲೋಕದ ಅಂಧಕಾರವನ್ನು ನೀಗಿಸಿ ಕ್ರಾಂತಿಯಿಂದ ಪ್ರಕಾಶಿಸುವಂತೆ ರಾಮನು ಯುದ್ಧದಲ್ಲಿ ಕುಂಭಕರ್ಣನನ್ನು ಕೊಂದು ವಾನರ ಸಮೂಹ ಮಧ್ಯದಲ್ಲಿ ಅದ್ಭುತವಾದ ಒಂದು ದಿವ್ಯ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದನು. ಭಯಂಕರ ಪರಾಕ್ರಮವುಳ್ಳವನಾಗಿಯೂ ದುರ್ಜಯನಾಗಿಯೂ ಇರುವ ಕುಂಭಕರ್ಣನು ಹತನಾಗಿ ಬಿದ್ದುದನ್ನು ನೋಡಿ ಸಮಸ್ತ ವಾನರರು ಸಂತೋಷದಿಂದ ಉಕ್ಕುತ್ತಿದ್ದರು. ಒಬ್ಬೊಬ್ಬ ವಾನರನ ಮುಖವು ಅರಳಿದ ಕಮಲದಂತೆ ಉಲ್ಲಾಸವನ್ನು ಹೊಂದಿತು. ಕುಂಭಕರ್ಣ ಜಯ ರೂಪವಾದ ಇಷ್ಟ ಸಿದ್ಧಿಯನ್ನು ಹೊಂದಿ ಶೋಭಿಸುತ್ತಿದ್ದ ರಾಮನನ್ನು ಆ ವಾನರರೆಲ್ಲರೂ ಬಂದು ಗೌರವಿಸಿ ಪೂಜಿಸುತ್ತಿದ್ದರು. ಇದುವರೆಗೆ ಅನೇಕ ಮಹಾಯುದ್ಧವನ್ನಾದರೂ ಲೀಲಾ ಮಾತ್ರದಿಂದಲೇ ನಡೆಸಿ ಜಯ ಹೊಂದಿರತಕ್ಕ ಕುಂಭಕರ್ಣನನ್ನು ಶ್ರೀರಾಮನು ಯುದ್ಧದಲ್ಲಿ ಕೊಂದೊಡನೆ ವೃತ್ರಾಸುರನನ್ನು ಕೊಂದ ದೇವೇಂದ್ರನಂತೆ ಬಹಳ ಸಂತೋಷ ಭರಿತನಾಗಿದ್ದನು. ಇಲ್ಲಿಗೆ 67ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.